ಎಂಬಂತೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವ್ರನ್ನ ಧರ್ಮ ಕಾಯ್ತದೆ. ಇವತ್ತು ಸನಾತನ ಧರ್ಮ ಜೀವಂತವಾಗೈತಿ ಅಂದ್ರೆ ಅದು ಹಳ್ಳಿಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ತಾಯಂದ್ರಲ್ಲಿ. ಎಲ್ಲೇ ನಾವು ಕಾರ್ಯಕ್ರಮ ಮಾಡಿದ್ರು 90% ಅವುಗಳು ಇರ್ತಾರೆ, 10% ಅಷ್ಟೇ ಅಪ್ಪಗಳು. ಇವತ್ತು ಮನೆಯಾಗ ಪೂಜೆ ಅವುಗಳ ಮಾಡೋದು, ಹಬ್ಬ ಹರಿದಿನ ವ್ರತ ಉಪವಾಸ ಅವುಗಳ ಮಾಡ್ತಾರೆ. ಎಲ್ಲೋ ಒಬ್ಬೊಬ್ಬರು ಪುಣ್ಯಾತ್ಮ ಗಂಡ್ಮಕ್ಳು ಮಾಡ್ತಾರೆ. ಅದಕ್ಕೆ ತಾಯಂದ್ರಿಗೆ ಮೊದಲನೇ ಸ್ಥಾನ ನಮ್ಮ ಧರ್ಮದೊಳಗ ಮಾತೃ ದೇವೋ ಭವ ಅಂತ ಕೊಟ್ಟಾರ. ಅವನ ಪಾತ್ರ ಬಹಳ ದೊಡ್ಡದೈತಿ. ಈ ಸಮಾಜ ತೀಡು ಬೆಳೆಸುವಂತ ಮೊದಲನೇ ಗುರು ಅವ್ವ. ಅದಕ್ಕೆ ಅವುಗಳಿಗೆ ಬಹಳ ಅವಕಾಶ ಸಿಗಕತ್ತೇವೆ. ಇತ್ತಿತ್ಲಾಗಂತೂ ಹೆಣ್ಮಕ್ಳಿಗೆ ದೊಡ್ಡ ಬೆಲೆ, ಲೇಡೀಸ್ ಫಸ್ಟ್ ಅಂತಾರೆ. ಹೆಣ್ಮಕ್ಳ ಕಿಮ್ಮತ್ತು ಎಷ್ಟಾಗೈತಂದ್ರೆ ಈಗ ಹೆಣ್ಣು ಸಿಗುವಲು ಗಂಡು ಮಕ್ಕಳಿಗೆ ಭಾಳ ಡಿಮ್ಯಾಂಡ್. ಜೊತೆಗೆ ನೌಕರಿ ಒಳಗ ಮೀಸಲಾತಿ, ರಾಜಕೀಯದಾಗ ಮೀಸಲಾತಿ, ಬಸ್ನ್ಯಾಗೂ ಫುಲ್ ನಿಮ್ದ ದರ್ಬಾರ, ಪುಕ್ಕಟ್ಟ, ಇವ್ರಿಗೆ ದುಡ್ಡು ಕೊಟ್ಟು ಹೋಗ್ಬೇಕು. ಮತ್ತೆ 2,000 ನಿಮಗ ಅವ್ರಿಗೆ ಕೊಡೋದಿಲ್ಲ. ಯಾಕಂದ್ರೆ ಇವರು ಇಸ್ಕೊಂಡ್ ಮತ್ತೆ ಬೇರೆ ಕಡೆ ಓಟ್ ಹಾಕ್ತಾರಂತ ಗೊತ್ತೈತೆ ಅವ್ರಿಗೆ. ಇವ್ ನಿಯತ್ಲೆ ಒಮ್ಮೆ ಇಸ್ಕೊಂಡಾರ ಓಟ್ ನಮ್ಗ ಹಾಕ್ತಾರಂತ ನಿಮಗ ಮಾಡ್ಯಾರ. ಒಟ್ಟು ಹೇಳೋದೇನ್ ತಾತ್ಪರ್ಯ, ನಿಯತ್ತಿನೊಳಗ, ಧರ್ಮದೊಳಗ, ನೀತಿ ಒಳಗ ಇವತ್ತ ನೀತಿ ಉಳದತ್ತಂದ್ರ ಅವುಗಳಲ್ಲಿ. ಯಾಕಂದ್ರೆ ಊರಾಗ ಸರ್ವೆ ಮಾಡಿದ್ರ ಕುಡುಕರು ಎಷ್ಟು ಮಂದಿ ಅದಾರ ಅಂದ್ರೆ 99% ಎಲ್ಲ ಗಂಡಸರೇ ಅದಾರ. ಈಗೀಗ ಯಾವ್ಯಾವರ ಕದ್ದು ಮುಚ್ಚಿ ಹೆಣ್ಮಕ್ಳು ಕುಡಿಯಾಕತ್ತೇವ ಅಂತ ಸುದ್ದಿ ಬಂದೈತಿ. ಆದ್ರೆ ಕುಡಿಯೋದಿಲ್ಲ, ಅದು ಕದ್ದು ಮುಚ್ಚಿ ಕುಡಿತಾರ. ಸಿಗರೇಟ್ ಹೆಣ್ಮಕ್ಳು ಸೇದೋದಿಲ್ಲ, ಗುಟ್ಕ ತಿನ್ನೋದಿಲ್ಲ. ಒಂದು ನೀತಿಯಿಂದ ಧರ್ಮದಿಂದ ಇರುವಂತ ತಾಯಂದರಿಗೆ ಬೆಲೆ ಬಹಳ ಐತಿ. ಅದಕ್ಕೆ ನಮ್ಮ ಜಗತ್ತಿನೊಳಗೆ, ಅದರಾಗೂ ನಮ್ಮ ಭಾರತದೊಳಗ ಎಲ್ಲಾ ನದಿಗಳನ್ನ ಅವುಗಳ ಹೆಸರು ಇಟ್ಟಾರ. ಅಪ್ಪುಗಳ ಹೆಸರು ಯಾವ ನದಿಗಿಲ್ಲ. ಜೊತೆಗೆ ಈ ಭೂಮಿಯನ್ನ ಸಹಿತ ತಾಯಿಗೆ ಹೋಲಿಸ್ತಾರ, ಭೂಮಿ ತಾಯಿ ಅಂತ ತಾಯಂದ್ರ ಪಾತ್ರ ಬಹಳ ದೊಡ್ಡದೈತಿ. ಆದ್ರೆ ಇತ್ತಿತ್ಲಾಗ ಸ್ವಲ್ಪ ಬದಲಾವಣೆ ಚಲೋ ಆಗ್ಯಾವ. ಆಧುನಿಕತೆ ಸ್ಪರ್ಶದಿಂದ ಈ ಟಿವಿ ಧಾರಾವಾಹಿ ಆ ಹೆಣ್ಮಕ್ಳನ್ನ ಸಹಿತ ಕೆಡ್ಸಾಕತ್ಯಾವ. ಮನೆ ಒಂದು 3 ಬಾಗಲು ನೋಡಿ ನೋಡಿ ಇವ್ರು 3 ಬಾಗಲು ಮಾಡಕ್ ಚಲೋ ಮಾಡ್ಯಾರ. ಅವಿಭಕ್ತ ಕುಟುಂಬ ಹೊಂಟಾವ, ಮನಿ ಒಡೆದ ಪಾಲಾಗಕತ್ಯಾವ, ಹೊಂದಾಣಿಕೆ ತಪ್ಪಕತ್ಯಾವ, ಜಗಳ ಹತ್ತದು ಜಡಿ ನಡುವೆ ಅಂತ ಹೇಳ್ತಾರೆ. ಅವಷ್ಟು ಚಲೋ ಇದ್ರ ಮನೆ ಹೆಣ್ಮಕ್ಳಂದ್ರ ಆ ಮನಿ ನಂದನವನ ಆಕೈತಿ. ಎಲ್ಲ ಒಡೆಯೋದು ಕೂಡಿಸೋದು ತಾಯಂದ್ರ ಕೈಯಾಗೈತಿ. ಒಲಿದ್ರ ನಾರಿ, ಮುನದ್ರ ಮಾರಿ ಅಂತ ಹೇಳ್ಯಾರ. ನಿಮ್ಮ ಕೈಯಾಗ ಧರ್ಮ ಉಳಿಸೋದು ನಿಮ್ಮ ಕೈಯಾಗ, ಧರ್ಮ ಕೆಡಿಸೋದು ನಿಮ್ಮ ಕೈಯಾಗೈತಿ. ಏನೊಂದು ಅದ್ಭುತವಾದ ನಮ್ಮ ಪರಂಪರೆ ಐತಿ. ಒಬ್ಬರ ಕೈಯಿಂದ ಕೈ ಸುರಕ್ಷಿತವಾಗಿ ತಂದು ನಿಮ್ಮ ಕೈ ತನಕ ಕೊಟ್ಟಾರ. ನೀವಿನ್ನು ನಿಮ್ಮ ಮಕ್ಕಳ ಕೈಗೆ ಅದನ್ನ ಅಷ್ಟೇ ಸುರಕ್ಷಿತವಾಗಿ ಕೊಡೋದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ತಾಯಂದ್ರಿಗೆ ಬೇಡ್ಕೊಳೋದೇನಂದ್ರ, ನಿಮ್ಮ ಹೆಣ್ಣು ಮಕ್ಕಳಿಗೆ ಮೈ ಕಾಣಿಸುವಂತ ಅರಿವಿಗಳನ್ನ ತೊಡಸ್ಬೇಡ್ರಿ. ಏನ್ ಬಿಡು ಸಣ್ಣದೈತಿ ತಗೋ, ಚಂದ ಕಾಣತಂತ ಪ್ಯಾಂಟು ಅವು ಏನೇನೋ ಹಾಕಕತ್ತೀರಿ. ಇದು ಗಂಡು ಕೂಸಿ ಆದ್ರೂ ಹೆಣ್ಣು ಕೂಸಿ ಆದ್ರೂ ಗೊತ್ತೇ ಆಗೋದಿಲ್ಲ. ಹೆಣ್ಣು ಕೂಸಿಗೂ ಚಡ್ಡಿ ಹಾಕೊಂಡು ಓಡಾಡ್ಸಕತ್ಯ. ಅದಲ್ಲ ನಮ್ಮ ಸಂಸ್ಕೃತಿ. ಕೈಗೆ ಬಳೆ ಹಾಕಬೇಕು, ಹಣೆಗೆ ಕುಂಕುಮ ಹಚ್ಚಬೇಕು. ನಮ್ಮ ಮಕ್ಕಳಿಗೆ ಕುಂಕುಮ ಹಚ್ಚೋದು ಮರಸಕತ್ತೀವಿ. ನೋಡಕ್ಕೆ ಕೈಯಾಗ ಬಳೆ ಇದವು, ಪ್ಯಾಂಟ್ ಹಾಕೊಂಡ್ ಬಂದ್ಲಿ, ಬಳೆ ಹೋಗ್ಯಾವ. ಈಗ ಸಣ್ಣವರಿದ್ದಾಗ ನೀವು ಏನು ರೂಢಿ ಮಾಡ್ತೀರಲ್ಲ, ಹಣೆ ತುಂಬ ಕುಂಕುಮ ಹಚ್ಚಲಿಲ್ಲ, ಮುಂದ
ಮಧ್ಯಂತರಕ್ಕನ ವಿಧವೆಯರ ಅಕ್ಕಾರ ನೆನಪಿರ್ಲಿ, ನಡಕನ ಅವ್ರ ಗಂಡುಗಳು ಏನಾರ ಅಕಾಲಿಕ ಮರಣಕ್ಕೀಡಾಕಾರ ನೆನಪಿರ್ಲಿ. ನಮ್ಮ ಸನಾತನ ಧರ್ಮ ರಕ್ಷಣೆ ಮಾಡೋ ತಾಯಂದ್ರ ಜವಾಬ್ದಾರಿ ಬಹಳ ದೊಡ್ಡದು, ಬಹಳ ದೊಡ್ಡದು. ಯಾಕಂದ್ರ ಫ್ರೀಡಮ್, ಸ್ವತಂತ್ರ, ಸಮಾನತೆ ಅಂತ ಹೇಳಿ ನಾನು ಗಂಡಸಿಗೆ ಏನು ಕಮ್ಮಿ ಅದೇನಂತ ಬಹಳ ಮಂದಿ ಹಾದಿ ಬಿಡಕತ್ಯಾರ. ಏನು ಕಮ್ಮಿ ಅಂತ ಸಮ ಮಾಡಕ್ ಹೋಗಿ ತಮ್ಮ ಲಜ್ಜೆಯನ್ನ ದಾಟಿ, ಲಜ್ಜೆ ಅಂದ್ರೆ ಅದು ನಾರಿಗೆ ಭೂಷಣ. ಹೆಣ್ಣು ಮಕ್ಕಳಿಗೂ ಸ್ವಲ್ಪ ಆದ್ರೂ ನಾಚಿಕೆ, ಲಜ್ಜಾ ಅಂತ. ನಾಚಿಕೆ ಅಂದ್ರೆ ಲಜ್ಜಾ, ನಾಚಿಕೊಳ್ಳೋದು ಐತ್ಲ, ಅದು ಒಂದು ಶೃಂಗಾರ, ಅದು ಶೃಂಗಾರ. ನಾಚಿಕಿಲ್ಲ ಅಂದ್ರೆ ಇದೇನು ಗಂಡು ಬೀರಿ ಅಂತಾರೆ ನೋಡಿ. ನಯವಾಗಿ ಮಾತಾಡಬೇಕು, ಮೃದುವಾಗಿ ಮಾತಾಡಬೇಕು. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತ, ಶಯನೇಶು ರಂಭ ಹೇಳ್ತಾರ ಅವರೆಲ್ಲ. ನಮ್ಮ ಹೆಣ್ಮಕ್ಳು ಹೆಂಗಿರ್ಬೇಕಂದ್ರೆ 5 ಮುತ್ತುಗಳನ್ನ ಮೈ ಮೇಲೆ ಧರಿಸಿಕೊಂಡು ನಯ ವಿನಯವೇ ಸಾಕಾರಗೊಂಡಂತ ಮಹಾಲಕ್ಷ್ಮಿ, ರೂಪೇಚು ಲಕ್ಷ್ಮಿ, ನೋಡ್ಲಿಕ್ಕ ಲಕ್ಷ್ಮಿ ಇದ್ದಂಗಿರ್ಬೇಕು. ಎಲ್ಲ ಇವೆಲ್ಲ ಯಾಕೆ ಹೇಳಕತ್ತೀರಿ, ಸಿದ್ಧಾರೂಢ ಪುರಾಣ ಹೇಳೋದು ಬಿಟ್ಟು ಅಂತ ನೀವು ಕೇಳಬಹುದು. ಇವತ್ತು ಅರ್ಜುನ ಪುರಾಣದಾಗ ಅದೇ ವಿಷಯ ಬರ್ತೈತಿ. ತಾಯಿ ಹೆಂಗಿರ್ಬೇಕು, ಅವನ ಪಾತ್ರ ಏನು, ದೇವಮಲ್ಲಮ್ಮ ಸಿದ್ಧಾರೂಢಪ್ಪನ ಹೆಂಗ ಬೆಳೆಸಿದ್ಲು. ಗುರುಗಳು ಹೇಳ್ತಾರ, ತಾಯಿಗೆ ಎಚ್ಚರಿಕೆ ಕೊಡ್ತಾರ, ಅಮ್ಮ ಮೊದಲಿನ 2 ಮಕ್ಕಳ ಸಾಕಿದೆ ಅದು ಬ್ಯಾರೆ, ಇದು 3ನೇ ಮಗ ಶಿವನೇ ಭೂಮಿಗೆ ಬಂದ ಪೂರ್ಣ ಅವತಾರ, ಇವನು ಹೆಂಗ ಬೆಳೆಸಬೇಕು. ಏನು ತಿದ್ದಿದ್ರಲ್ಲ, ಬರೋಬರಿ ಇರ್ತದ. ಮೊದಲ ಏನ್ ಹೇಳತ್ತಿದ್ವಿ, ಇವ ಪೂರ್ಣ ಅವತಾರ. ಹಾ ಸರಿ, ಇವನು ಎಚ್ಚರದಿಂದ ಪಾಲನೆ ಮಾಡಬೇಕು. ಹ್ಯಾಂಗ ಲಿಂಗ ಪೂಜೆ ಮಾಡೋ ಮುಂದ ಮೈ ಮರೆತು ಮಾಡ್ತೀವೇನು, ಇಲ್ಲ ಲಕ್ಷ ಕೊಟ್ಟು ಎಚ್ಚರದಿಂದ ಜೋಲಿ ಹೋಗದಂಗ ಲಿಂಗ ಪೂಜೆ ಮಾಡುವಾಗ ಎಷ್ಟು ಮಡಿ ಮೈಲಿಗೆ. ಬರೀ ದೇವರ ಮನೆ ಒಳಗೆ ಹೋಗ್ಬೇಕಾದ್ರೆ ಕೈಕಾಲು ತೊಳ್ಕೊಂಡು ಒಳಗೆ ಹೋಗ್ತೀವಿ. ಪೂಜೆ ಮಾಡುವಾಗ ಮನಸ್ಸಿನ ಕೆಟ್ಟ ವಿಚಾರ ಬರೋದಂಗ ಪೂಜೆ ಮಾಡ್ತೀವಿ, ಹೌದಿಲ್ಲ, ಪವಿತ್ರ ಸಮಯ. ಹಂಗ ಇವನಿಗೆ ಸ್ನಾನ ಮಾಡಿಸುವಾಗ, ಇವನಿಗೆ ಉಣಿಸುವಾಗ, ಇವನಿಗೆ ಆಡಿಸುವಾಗ ಲಕ್ಷ ಎಚ್ಚರ. ಲಿಂಗದ ಮೇಲೆ ನೀರು ಹಾಕೋ ಮುಂದೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಓಂ ಅನ್ಕೊಂತ ಹಾಕ್ತಿವಿಲ್ಲ, ಏನೇನ್ರ ಯಾರ್ದಾರ ಬೈಕೊಂತ ಹಾಕ್ತಿವ, ಇಲ್ಲ. ಹಂಗ ಇವನಿಗೆ ಸ್ನಾನ ಮಾಡಿಸುವಾಗ ಓಂ ನಮಃ ಶಿವಾಯ, ಇವನಿಗೆ ಹಾಲು ಕೊಡಿಸುವಾಗ ಓಂ ನಮಃ ಶಿವಾಯ. ಗುರುಗಳು ಹೇಳಿದ ಮಾತಿನಂತೆ ತಾಯಿ ಸ್ನಾನ ಮಾಡಿಸುವಾಗ, ಎರಿಯುವಾಗ ಜೋಗಳ ಸಹಿತನಿಗೆ ಓಂ ನಮಃ ಶಿವಾಯನೆ. ತೊಟ್ಲಾಗ ತೂಗುವಾಗ ಶಿವಾಯ ನಮಃ, ಶಿವಾಯ ನಮಃ. ಅದನ್ನ ರೂಢಿ ಮಾಡಿದ್ಲಕ್ಕಿ, ಅದನ್ನ ಹಾಡಿದ್ರೆ ಅದು ಕೂಸು ಮಲಗೋದು. ಶಿವಾಯ ನಮಃ ಇಲ್ಲಂದ್ರ ಅದು ರೂಢಿನ ಆಗಿತ್ತು. ಅಷ್ಟೇ ಅಲ್ಲ, ಎದಿ ಹಾಲು ಕುಡಿಸುವಾಗ ಬಹಳ ಮುಖ್ಯವಾದಂತ ಪ್ರಸಂಗದು. ನೀವು ಬಹಳ ಮಂದಿಗೆ ಅದರದ್ದು ಬೆಲೆ ಗೊತ್ತಿಲ್ಲ. ಜೈಸ ಅನ್ ವೈಸ ಮನ್. ನಮ್ ಹೊಟ್ಟೆ ಹೋಗೋದಕ್ಕೆ ಅನ್ನ ಅಂತಾರ. ನೀವು ಹೆಂಗ ಹಾಲರ ಕುಡಿಸ್ಲಿ, ಏನ ತಿನ್ನೋ ಮುಂದೆ ಹಿಂಗ ನಿಮ್ಮ ಮನಸ್ಸು ಹೆಂಗ ಇರ್ತತೋ ಮುಂದ ಹಂಗ ನಿಮ್ಮ ಮನಸ್ಸು. ಊಟ ಮಾಡುವಾಗ ಏನಾರ ಜಗಳದ್ದು ನೋಡಕು ಅಂತ ಉಂಡ್ರಿ ಅಂದ್ರ ಟಿವಿಯಾಗ ಏನು ಬರ್ತಾವ ಹೊಡೆದಾಡೋದು. ಈಗ ಬಂದ್ ನೋಡ್ರಿ ಮುಂದೆ ಯಾರು ಬಿಗ್ ಬಾಸ್, ಅದನ್ನ ಯಾಕೆ ಬಹಳ ಮಂದಿ ನೋಡ್ತಾರ ಗೊತ್ತಿಲ್ಲ. ಕಚ್ಚಾಡ್ತಾವ, ಒಂದು ನಾಯಿ ಕಚ್ಚಾಡ್ದಂಗ ಅಂತ ಅದನ್ನ ಬಹಳ ಮಂದಿ ನೋಡ್ತಾರ. ನಮ್ಮ ಮಂದಿಗೆ ಜಗಳ ನೋಡೋದು ಬಹಳ ಹುರುಪು. ಇಷ್ಟು ಮಂದಿ ಕೂಡಿರಲ್ಲ, ಅಲ್ಲಿ ಬೀದ್ಯಾಗ ನಿಂತು ಒಂದ್ ಜಗಳ ಹತ್ತಲಿ ನೋಡ್ರಿ, ಎಷ್ಟು ಇಡೀ ಊರೇ ಕೂಡುತ್ತೆ ಜಗಳ ನೋಡಕ್ ಬಹಳ. ನೀವು ಉಣ್ಣೋ ಮುಂದೆ ಕಚ್ಚಾಡಕ್ ನೋಡ್ಕೊಂತ ಉಂಡ್ರಿ ಅಂದ್ರ ನಿಮ್ ಮನಸ್ಸಿನೊಳಗ ಕ್ರೋಧದ ಅಂಶ ಹೋಗ್ತತೆ. ಮನೆಯಾಗ ಹತ್ತದ ಬೆಂಕಿ ಅಂತ ತಿಳ್ಕೋಬೇಕು. ಅಂತ ಅನ್ನ ಉಣಬಾರದು.
ಭಯದಿಂದ ಉಣಬಾರದು. ಹೆದರ್ಕೊಂತ ಉಂಡ್ರು ಕೂಡ ಮುಂದದ ಮಾನಸಿಕ ರೋಗ ಬರ್ತಾವ. ಭಯ, ಕ್ರೋಧ, ಕಾಮ ಇವುಗಳನ್ನ ತ್ಯಾಗ ಮಾಡಿ ಪ್ರಸಾದ ಮಾಡುವಾಗ ಮನಸ್ಸು ಪ್ರಸನ್ನ ಇರಬೇಕು. ಜಿಜಾಬಾಯಿದೊಂದು ಕಥೆ ಹೇಳ್ತಾರ. ಶಿವಾಜಿ ಮಹಾರಾಜ್ ಪಡೀಕಿ ಚಂಡಿ ಬಂದ ವ್ಯವಸ್ಥಿನ ಬರ ವ್ಯವಸ್ಥಿನ ಬರಕಲ್ಲ ವ್ಯವಸ್ಥೆ ಇಲ್ಲ ಆ ಕಡೆ ಹಿಂದಕ್ಕೆ ಕಳಿಸ್ತೀವಿ. ಅಲ್ಲಿ ಹಿಂದಕ್ಕೆ ಅವ್ನ ಜೋಡಿ ಬಂದು ಮಾಡು. ಹೇಳ ಮೇಲೆ ಏನ್ ಹೇಳಕತ್ತಿದ್ವಿ? ಛತ್ರಪತಿ ಶಿವಾಜಿಯ ತಾಯಿ ಜೀಜಾಬಾಯಿ ಮಗನ ಹೆಂಗ ಬೆಳೆಸಿದ್ಲು ಅಂದ್ರ, ಹಿಂದೂ ಸಾಮ್ರಾಟನಾಗಿ ಇಡೀ ದೇಶವನ್ನು ಮುಸಲ್ಮಾನರ ಕಪಿವೃಷ್ಟಿಯಿಂದ ಮುಷ್ಟಿಯಿಂದ ಬಿಡುಗಡೆ ಮಾಡಿ ಹಿಂದೂ ಸ್ವರಾಜ್ಯವನ್ನು ಸ್ಥಾಪಿಸಬೇಕಾದ ಅವನ ಪಾತ್ರ ಬಹಳ ದೊಡ್ಡದು. ಎಷ್ಟು ದಿಟ್ಟತನದಿಂದ ಬೆಳೆಸಿದ್ಲು ಮಗನಂದ್ರ, ದೀದಿ ಆಕೆ ನೋಡ್ಕೊಳಕ, ಆ ಮಗುವನ್ನ ನೋಡ್ಕೊಳಕ, ಯಾಕ ರಾಣಿ ಆಕಿ ಒಬ್ಬ ದಾಸಿಯನ್ನ ನೇಮಿಸಿರ್ತಾಳ. ಆಕಿಗೆ ಸರಿ ಸಮಯಕ್ಕೆ ಸರಿಯಾಗಿ ಈ ಟೈಮ್ ಅಂದ್ರೆ ಆ ಟೈಮಿಗೆ ಸರಿಯಾಗಿ ಹಾಲು ಕುಡಿಸ್ಬೇಕು. ಈಗ ಏನೋ ಕೆಲಸ ಒತ್ತಡದ ಮೇಲೆ ಹೊರ ಹೋಗಿರ್ತಾಳ ಹಾಲು ಕುಡಿಸಕ್ ಹೇಳಿ, ಆ ದಾಸಿಗೆ ಏನೋ ಕೆಲಸದ ಒತ್ತಡದಾಗ ಟೈಮ್ ತಪ್ಪಿಸಿರ್ತಾಳ ಹಾಲು ಕುಡಿಸೋದು. ಹೊರಗ ಕುದುರೆ ಗಾಡಿ ಸಪ್ಪಳು ಕೇಳತ್ತು. ಜೀಜಾಬಾಯಿ ಬಂದ್ಲು, ಹಾಲು ಕುಡಿಸೋದು ಮರ್ತಾಳ. ಮಗುವಿಗೆ ತಕ್ಷಣ ನೆನಪಾತಿನ ಬೈತಾಳ. ಅಂದಕ್ಕೆ ಗಡಿಬಿಡಿಲೆ ಬೈದಿಂದ ಆ ಕೂಸಿಗೆ ಹಾಲು ಕುಡಿಸಿದ್ಲು. ಹಾಲು ಕುಡಿಸುವಾಗನ ಬಂದ್ಬಿಟ್ಲಿ, ಎಂಟ್ರಿ ಕೊಟ್ಟು ಬಿಟ್ಲಕ್ಕಿ. ನೋಡಿದ್ಲು ಹಾಲು ಕುಡಿಸ್, ಯಾಕವ ಇಷ್ಟೊತ್ತಿಗೆ ಯಾಕೆ ಹಾಲು ಕುಡಿಸಿದ್ಲು? ನಾ ಹೇಳಿದ ಟೈಮ್ ಏನಂದ್ ತಪ್ಪಾತ್ರಿ ಅಂತ ಕೈಕಾಲು ನಡಗುತ್ತಿದ್ವು ಅಕ್ಕಿವು. ದಾಸಿ ಕೈಕಾಲು ನಡಗೋ ಮುಂದ, ಅಲ್ಲ ಟೈಮ್ ತಪ್ಪಲಿಕ್ಕರೆ ಹಿಂಗ್ಯಾಕೆ ಹೆದರಿದೀಯ, ಹಿಂಗ್ಯಾಕೆ ಹೆದರಿದೀಯ? ಇಲ್ರಿ ಸಾಹೇಬ್ರು ತಪ್ಪಾದ ರಾಣಿ ಸಾಹೇಬ್ ಅಂತ ನಮಸ್ಕಾರ ಮಾಡಿದ್ಲು. ಜೀಜಾಯಿ ಎಷ್ಟು ಕಾಳಜಿ ಇದ್ಲು ಮಗನ ಮ್ಯಾಲ ಅಂದ್ರ, ತಕ್ಷಣ ಕೂಸಿನ ಕಾಲು ಹಿಡಿದ್ಲು. ಕೂಸಿನ ಕಾಲು ಹಿಡಿದ ಮ್ಯಾಲ ಮಾಡಿ ತಲೆ ಕೆಳಗ ಮಾಡಿ ಬೆನ್ನಿನ ಮ್ಯಾಲ ಚಪ್ಪರಿಸ್ತಾಳೆ. ಬೆನ್ನಿನ ಮ್ಯಾಲ ಚಪ್ಪರು. ಈಗೀಗ ಗಾಬರಿ. ತಪ್ಪಾತ್ ರಾಣಿ ಸಾಹೇಬ್ರ, ನನ್ ತಪ್ಪು, ಕೂಸಿಗೆ ಯಾಕೆ ಹೊಡಿತೀರಿ? ಹೇ ಹುಚ್ಚಿ, ನಾ ಕೂಸಿಗೆ ಹೊಡೆಯಾಕತ್ತಿಲ್ಲ, ಆ ಹಾಲು ಕಕ್ಕಸಕತ್ತೇನಂತ ಹಿಚ್ಚಿಗೆ ಹೊಟ್ಟೆ ಹಿಚ್ಚಿಗೆ ಆ ಹಾಲೆಲ್ಲ ಕಕ್ಕಿಸಿ ಹೊರಗೆ ತೆಗೆದು. ಯಾಕೆ? ನೀ ಹಾಲು ಕುಡಿಸೋ ಮುಂದೆ ಹೆದರಿದೀಯ. ಭಯದಿಂದ ನನ್ನ ಮಗದ ಹಾಲು ಕುಡಿಸಿ ಮುನ್ನ ಧೀರನಾದ ನನ್ನ ಮಗ ಹೇಳಿ ಆಡಿಗಿದಾನ. ಹೆದರಿಕೆ ಅನ್ನೋದು ನನ್ನ ಮಗನ ರಕ್ತದೊಳಗ ಬರಬಾರದು ಅಂತ ಆ ಹಾಲು ಸಹಿತ ಕಕ್ಕಿಸಿ ತೆಗೆದು ಜೀಜಾಬಾಯಿ. ಹಿಂಗ ಬೆಳೆಸಬೇಕು ಮಕ್ಕಳನ್ನ, ಧೀರತನದಿಂದ ಬೆಳೆಸಬೇಕು, ಧರ್ಮದಿಂದ ಬೆಳೆಸಬೇಕು. ನಿಮ್ಮ ಕೈಯಾಗೈತೆ ಅವುಗಳ. ನೀವು ಏನು ಮಾಡ್ತೀರಿ ಎಲ್ಲರೂ ಸಣ್ಣಕ್ಕಿದ್ದಾಗ ಬಿಟ್ಟು ಅವು ದೊಡ್ಡಕ್ಕಾದ್ಮೇಲೆ ತಿತ್ತಾಕ್ ಹೋಗ್ತೀರಿ. ಅವಾಗ ಅಪ್ಪ ನಮ್ಮ ಮಗ ಹಾದಿ ಬಿಟ್ಟನ್ರಿ, ಅಪ್ಪ ನಮ್ಮ ಮಗ ದಾರಿ ತಪ್ಪ್ಯಾನ್ರಿ ಒಂದಿಟ್ಟು ನೀವು ಹೇಳ್ರಿ. ದೊಡ್ಡವಾದ್ಮೇಲೆ ತಗೊಂಡು ಬಂದ್ರೆ ನಾವೇನು ಮಾಡಕ್ ಬರುತ್ತೆ? ಲಕ್ಷ ಕೊಡ್ರಿ. ನಿಮ್ಮ ಮಕ್ಕಳು ಚಲೋ ಹುಟ್ಟಬೇಕಿತ್ತಂದ್ರ ಹೊಟ್ಟೆಯಾಗಿದ್ದಾಗನೇ ಚಂದ ಸಂಸ್ಕಾರ ಕೊಡ್ರಿ. ಆ ಮಗುವಿಗೆ ಹೇಳ್ತಾ ಹೇಳ್ತಾ ಬೆಳೆಸ್ರಿ. ನೀವು ಸಣ್ಣವರಿದ್ದಾಗ ಏನ್ ಹೇಳ್ತೀರೋ ಮುಂದ್ ಮಕ್ಕಳು ಅದೇ ಆಗ್ತಾವ. ನೀವು ಹೇಳ್ತೀರಿ ನೀ ಇಂಜಿನಿಯರ್ ಆಗು, ನೀ ಡಾಕ್ಟರ್ ಆಗು, ಅವು ಅವೇ ಆಗ್ತಾವ. ಆದ್ರೆ ಅವರು ರಕ್ತದಾಗ ಧರ್ಮ ಇಲ್ಲ, ಅವ್ರ ರಕ್ತದೊಳಗ ನೀತಿ ಇಲ್ಲ, ನ್ಯಾಯ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಡಾಕ್ಟರ್ ಸುಲಿಗೆ ಮಾಡಕತ್ಯಾರ್ರಿ. ಸಣ್ಣದಿದ್ದುದನ್ನ ದೊಡ್ಡ ರೋಗದ ಹೆಸರಿಟ್ಟು ನಿಮ್ಗೆ ಹೆದರಿಕೆ ಹಾಕಿ ಕೋಟಿಗಟ್ಟಲೆ ಲೂಟಿ ಮಾಡಕತ್ಯಾವ ದೊಡ್ಡ ದೊಡ್ಡ ದವಾಖಾನೆ. ಏನ್ ಬೆಂಕಿ ಹಚ್ಚೋದು ಆ ಡಾಕ್ಟರ್ ತಗೊಂಡು? ಮೋಸ ಅನ್ಯಾಯದ ಹೆಸರಿನೊಳಗ ದೇಶ ಲೂಟಿ ಮಾಡಕತ್ಯಾರ. ಯಾಕ? ನೀವು ಹಂಗ ಬೆಳೆಸಲಿಲ್ಲ ಅವರಿಗೆ. ಬರೀ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ನೌಕರಿ ಹಿಡಿ. ಬರೀ ದುಡ್ಡಿಂದ ಹೇಳ್ಕೊಟ್ರಿ, ಮುಂದೆ ನಿಮ್ಮ ನೆಮ್ಮದಿಯಿಂದ ಇರೋದನ್ನ ಹೇಳ್ಕೊಟ್ರೇನು? ನಿಮಗೂ ನೆಮ್ಮದಿ ಹೋಯ್ತು, ಅವ್ರಿಗೂ ನೆಮ್ಮದಿ ಹೋಯ್ತು. ಅದಕ್ಕ ಆ ಮಕ್ಕಳಿಗೆ ಹಿಂಗ ಹೇಳಬೇಕು,
ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಎಷ್ಟು ಚಂದ ಇದು ಹಳೆ ಹಾಡು. ಈಗ ಯಾರು ಅಂತ ಹಾಡು ಹೇಳಲ್ಲ. ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡ ಬೇಡ ಅವನ ಈಗೇನು ಹಾಡು ಬಡಿ ಬಡಿ ಕಡಿ. ಇಂತಹ ಜಗತ್ತಿನೊಳಗ ನಾವು ಹೆಂಗ ಧರ್ಮವನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ? ಪುಣ್ಯಾತ್ಮರೇ, ನಾವು ನೋಡಿದ ಪೈಕಿ ಬಹಳ ಹಳ್ಳಿ ತಿರುಗಾಡ್ತೀವಿ ನಾವು. ಏನು ಪುಣ್ಯನೋ ಏನೋ ಮರುಕುಂಬಿ ಒಳಗೆ ಸ್ವಲ್ಪ ಧರ್ಮ ಉಳಿದೈತಿ. ಸಣ್ಣ ಸಣ್ಣ ಮಕ್ಕಳು ಸಹಿತ ಸ್ವಾಮಿಗಳು ಕಾರ್ ಹೊಂಟ ತಂದು ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡೋ ಪದ್ಧತಿ ಬಹುಶಃ ನಾವು ಬಹಳ ಕಡೆ ನೋಡಿ. ಈ ಊರಾಗ ಉಳಿದೈತಿ, ಧರ್ಮ ಉಳಿದೈತಿ. ಸ್ವಲ್ಪ ಸ್ವಲ್ಪ ಹಾದಿ ಬಿಡಾಕತ್ತೇವ, ಅವನ್ನೆಲ್ಲ ತಿದ್ದೋ ಜವಾಬ್ದಾರಿ ಅವುಗಳ ಕೈಯಾಗೈತಿ. ಯಾಕ? ಜನನಿ ತಾನೇ ಮೊದಲ ಗುರು. ನಾವು ಹೇಳೋದಕ್ಕಿಂತ ಮೊದಲು ನೀವು ಹೇಳೋದು. ನಾವೇನು ಒಂದ್ ತಿಂಗಳು ಹೇಳಿದ್ವಿ ಹೊಂಟ್ವಿ, ಮುಂದ ಜೀವನ ಪರ್ಯಂತ ಅವ್ರನ್ನ ತಿದ್ದಿ ಇಡೋ ದೊಡ್ಡ ಜವಾಬ್ದಾರಿ ನಿಮ್ದೈತಿ. ಬರೀ ಹಡದ ಕೂಡಲೇ ತಾಯಲ್ಲ, ಹುಟ್ಟಿಸಿದ ಕೂಡಲೇ ಅಪ್ಪಲ್ಲ. ಅವ್ರನ್ನ ಜಗತ್ತು ಒಪ್ಪುವಂಗ, ದೇವರು ಒಪ್ಪುವಂಗ ಬೆಳೆಸೋ ಜವಾಬ್ದಾರಿ ಯಾರು ತಗೊಂತಾರ ಅವನೇ ಕರೆ ತಂದೆ, ಅವಳೇ ಕರೆ ತಾಯಿ. ನಮ್ಮ ಮಗ ಭಗವಂತ ಒಪ್ಪಬೇಕು, ಊರು ಒಪ್ಪಬೇಕು. ಮುದ್ದು ಮಾಡೋದಕ್ಕೆ ಎಲ್ಲರೂ ನಮ್ಮ ಮಕ್ಕಳನ್ನ ನಾವು ಮುದ್ದು ಮಾಡೋದೇನು ದೊಡ್ಡ ಮಾತಲ್ಲ. 3 ನಮೂನಿ ಮಕ್ಕಳು ಇರ್ತಾವಂತ. ಮನಿ ಮುದ್ದು, ಊರ್ ಮುದ್ದು, ನೊಣ ಮುದ್ದಂತ. ಮನಿ ಮುದ್ದಂದ್ರ ಮನಿ ಮಂದಿಗೆ ಮುದ್ದು. ಆ ಓಣ್ಯಾಗಿನ ಮಂದಿ ಯಾರು ಎತ್ಕೊಳಂಗಿರಂಗಿಲ್ಲ. ಅವು ಹಂಗೆ ಒಂದು ನಮೂನಿ ಇರ್ತಾವ, ಮೂಗು ಸೋರ್ತಿರ್ತಾವ, ಒಂದು ಹಣ್ಣು ಏನ ಅವ್ರು ಹೆತ್ತವ್ರಿ ಹೆಗಣ ಮುದ್ದ ಅನ್ನಂಗ ಅವ್ರಿಗೆ ಅದ ಮುದ್ದಾಗಿ ಕಾಣೋದು ಆ ಬಣ್ಣದಿಂದ ಅಲ್ಲ, ನೀವು ಕೊಟ್ಟ ಸಂಸ್ಕಾರದಿಂದ. ಅದ್ ಹೆಂಗ್ ಮಾತಾಡ್ತದ ಕೂಸು? ಯಾಕ? ಆ ಖುಷಿ ಕಲಿಸೋರು ನಾವ. ನಿಮ್ಮನ್ನ ನೋಡಿ ಕಲಿತದ. ನೀವು ಹೆಂಗ ಮನೆಯ ಮಾತಾಡ್ತೀರಿ, ಎಂತ ಬೈಗಳು ಬೈತೀರಿ, ಅದನ್ನೇ ಅವು ಫಾಲೋ ಮಾಡತ್ತವ. ಮನಿ ಮುದ್ದು, ಊರ್ ಮುದ್ದು ಅಂದ್ರೆ ಎಲ್ಲರೂ ಮುದ್ದಾಡ್ಬೇಕು ನಮ್ಮ ಮಕ್ಕಳನ್ನ. ನೊಣ ಮುದ್ದು ಅಂದ್ರೆ ನೊಣ ಕಟ್ಟ ಪ್ರೀತಿ. ಹಂಗ ಬೆಳೆಸಬಾರದು ಮಕ್ಕಳನ್ನ. ಸಂಸ್ಕಾರ ಕೊಟ್ಟು ಮಕ್ಕಳಿಗೆ 6 ವರ್ಷದ ತನ ಲಕ್ಷ್ಯ ಕೊಡ್ರಿ. 6 ವಯಸ್ಸಿನ ತನ ಮಕ್ಕಳಿಗೆ ಹೊಡಿಬಾರದು. ನಮ್ಮ ಜನ ಬಹಳ ಒಂದು ತಪ್ಪು. ಏನು ಗಂಡ ಹೆಂಡತಿ ಕೂಡ, ಹೆಂಡತಿ ಗಂಡ ಯಾರಿಗೆ ಹೊಡಿತಾಳೆ? ಕೂಸಿ ಹೊಡಿತಾಳೆ. ಅದರ ಸಿಟ್ಟು ತಂದಿದ್ರ ಮೇಲೆ ಕೆಲವರಿಗೆ ಚಟ ಇರುತ್ತೆ. ರಪ 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 ಹುಡುಗರು ಬಿಡ್ಕೊಂತಾನೆ ಇರ್ತಾವ. ಅವು ಎಲ್ಲಿದರ ಟೆನ್ಷನ್ ತಂದು ಹುಡುಗರಿಗೆ ಒಟ್ಟ 6 ವರ್ಷದ ತನ ಮಕ್ಕಳಿಗೆ ಹೊಡಿಬಾರದು. ಯಾಕಂದ್ರ ಅವಕ್ಕೆ ಏನೂ ಅದು ತಿಳುವಳಿಕೆ ಇಲ್ಲದ ವಯಸ್ಸಿನೊಳಗ ಮುದ್ದಾಗಿ ಲಾಲನೆಯನ್ನ ಮಾಡಬೇಕಾಗ್ತದೆ. 6 ವರ್ಷದ ತನ ಅವನ ಪ್ರೇಮದಿಂದ. ಆಮೇಲೆ ತಿಳ್ಕೊಳ್ರಿ, 6ನೇ ವರ್ಷಕ್ಕೆ ಚಾಲು ಏನು ಬಡಿಯಾಕ. ನೀವು ದೊಡ್ಡ ತಪ್ಪೇನು ಮಾಡ್ತೀರಿ ಅಂದ್ರೆ ಒಟ್ಟ ಬಡಿಯೋದಿಲ್ಲ ಮಕ್ಕಳನ್ನ. ಕೆಲವರಂತೂ ಮಾಸ್ತರ್ ಬಡ್ದಾರಂದ್ರ ಗಂಡ ಹೆಂಡತಿ ಕೂಡ ಜಗಳಕ್ಕೆ ಹೋಗ್ತಾರೆ ಶಾಲೆಗೆ. ತಾವೂ ಬಡಿಯೋಲ್ಲ, ಮಾಸ್ತರ್ನು ಅವ ಬಡಿಲಂಗ ಆಗಿ ಮುಂದೆ ಪೊಲೀಸರ ಕೈಯಾಗ ಬಡಿಸೋಣ ಪಾಳೆ ಬರ್ತದೆ. ಅದಕ್ಕೆ ಬಡಿಬೇಕು. 6ನೇ ವಯಸ್ಸಿನಿಂದ 16ನೇ ವಯಸ್ಸಿನ ತನ ಹೆಜ್ಜೆ ಕಟ್ಟಿಬೇಕು. ಕಟ್ಟದ್ರನ ಅವು ಮೂರ್ತಿ ಹಾಕವ. ಅತಿಯಾದ ಮುದ್ದು ನಿಮ್ಮ ಮಕ್ಕಳಿಗೆ ನೀವ ವಿಷ ಉಣಿಸಿದಂಗ, ನಿಮ್ಮ ಮಕ್ಕಳಿಗೆ ನೀವ ವಿಷ ಉಣಿಸಿದಂಗ. 16ನೇ ವಯಸ್ಸಿನ ತನ ಅವಕ್ಕೆ ಮೊಬೈಲ್ ಕೊಡಬಾರದು, ಅವರಿಗೆ ಬೈಕ್ ಕೊಡಿಸಬಾರದು. ಅವರಿಗೆ ಏನಾರ ಕೇಳಿದ ಕೂಡಲೇ ಕೊಡ್ಸಕತ್ರಿ ಅಂದ್ರೆ ಮಕ್ಕಳು ಮುಂದೆ ಈಕ್ಕಳಾಕವ, ನಮಗ ಹೊಳ್ಳಿ ಮಾತಾಡಕತ್ತವ, ಸೊಕ್ಕಿಗೆ ಬರ್ತಾವ. ಯಾವುದಾಗಲಿ ನಾವು ಇದ್ದಂಗಿರ್ತದೆ. ಸಲಿಗೆ ಕೊಟ್ವಿ ಅಂದ್ರೆ ನಾಯಿ ಅಡಿಗೆ ಮನೆಗೆ ಬರ್ತದೆ. ಅದನ್ನ ಬಾಗಿಲಿಗೆ ಇಟ್ಟು ಅಂದ್ರೆ ಬಾಗಿಲಿಗೆ ಬರ್ತದೆ. ನಡುಮನಿತನ ರೂಢಿ ಮಾಡಿದ್ರೆ ನಡುಮನಿತನ. ಅದನ್ನ ಹೆಂಗ್ ಕಲಿಸೋದು ನಮ್ಮ ಕೈಯಾಗಿರ್ತೈತಿ. ಅದಕ್ಕೆ ಶಿಕ್ಷಾ ಕೊಡೋದು ಕೂಡ
ತಾಯಿಯ ಕರ್ತವ್ಯ, ತಂದೆ ಕರ್ತವ್ಯ, ಜೊತೆಗೆ ಧರ್ಮದ ಬೋಧನೆಯನ್ನ ಮಾಡೋದು. ಹಿಂದಿನ ಕಾಲಕ್ಕೆ ಮಕ್ಕಳನ್ನ ಕುಂದರ್ಸ್ಕೊಂಡು ರಾಮಾಯಣ ಮಹಾಭಾರತ ಕಥೆ ಹೇಳ್ತಿದ್ರು, ಸಿದ್ಧಾರೂಢಜ್ಜನ ಕಥೆ ಹೇಳ್ತಿದ್ರು. ಈಗ ಎಷ್ಟು ಜನ ಕಥೆ ಹೇಳೋದು ಹೋಗ್ಲಿ ಹಾಳಾಗಿ, ಇಲ್ಲಾರ ಕರ್ಕೊಂಡ್ ಬಂದಿರೇನು ನಿಮ್ ಮಕ್ಕಳನ್ನ? ಯಾಕೆ ಕರ್ಕೊಂಡ್ ಬಂದಿಲ್ಲ? ಇಲ್ರಿ ಅವನಿಗೆ ಹೋಮ್ವರ್ಕ್ ಅದವ್ರು. ಏನು ಜನ ಧರ್ಮದ ಶಿಕ್ಷಣ ಕೊಡಲಾರದಕ್ಕಾಗಿ ಮನೆ ಒಳಗ ಎಂತ ಸಮಸ್ಯೆ ಬಂದವಂದ್ರ ಅಪ್ಪ ಅಮ್ಮ ಊರ್ಲ ಹಾಕೊಳ್ಳುವಂತ ಸಮಸ್ಯೆ, ಬೆಳೆಸಿದಂತ ತಂದೆ ತಾಯಿಗೆ ಹೊಳ್ಳಿ ಮಾತಾಡೋ ಮಕ್ಕಳು, ವೃದ್ಧಾಶ್ರಮದೊಳಗೆ ಬಿಡೋ ಮಕ್ಕಳು, ಬ್ಯಾರಿಡೋ ಮಕ್ಕಳು, ಅನ್ನ ಹಾಕಲಾರದ ಮಕ್ಕಳು ಆಗಿದ್ದೇ ನೀವು ಧರ್ಮದ ಶಿಕ್ಷಣ ಕೊಡದೇ ಅಂತದಕ್ಕ. ರಾಮನ ಕಥೆ ಕೇಳ್ತಾ ಅವ್ರು ಬೆಳೆದಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ಕಾಡಿಗೆ ಹೋದ ರಾಮನ ಕಥೆ ಕೇಳಿದ್ರ ನಿಮ್ ಮಕ್ಕಳು ಎಂದೂ ರಾವಣ ಆಗೋದಿಲ್ಲ. ನೀವು ಹೇಳಿಲ್ಲ ರಾಮನ ಕಥೆ. ಅದಕ್ಕೆ ಮಕ್ಕಳು ಹೊರಗೆ ಹಾಕಿದ ಮೇಲೆ ಕಣ್ಣೀರು ಹಾಕುವ ಪರಿಸ್ಥಿತಿ ನಮಗೆ ಬರ್ತೈತಿ. ದಯವಿಟ್ಟು ಸತ್ಸಂಗ ಕೊಡ್ರಿ ನಿಮ್ಮ ಮಕ್ಕಳಿಗೆ, ದೇವ್ರ ಪೂಜೆ ಮಾಡೋದ ಕಲಿಸ್ರಿ ನಿಮ್ಮ ಮಕ್ಕಳಿಗೆ, ಸ್ತೋತ್ರಗಳನ್ನ ವಚನಗಳನ್ನ ಕಲಿಸ್ರಿ ನಿಮ್ಮ ಮಕ್ಕಳಿಗೆ. ಆ ಮಕ್ಕಳು ಎಂದೂ ಹಾಳಾಗೋದಿಲ್ಲ. ನಿಮಗೆ ಎಂತ ಮಕ್ಕಳು ಬೇಕಂದ್ರ ನೀವು ಸಾಯೋ ಕಾಲಕ್ಕ ತೀರ್ಥವನ್ನ ಬಾಯಾಗ ಹಾಕೋ ಮಕ್ಕಳು ಬೇಕು. ನೀವು ಸಾಯೋ ಕಾಲಕ್ಕ ಡಾಕ್ಟರ್ನ ಕರ್ಕೊಂಡು ಬರೋ ಮಕ್ಕನ ಬೇಕೇ ಹೊರತು ವಕೀಲರನ್ನ ಕರ್ಕೊಂಡ್ ಬರೋ ಮಕ್ಕ ಬೇಡ. ಸತ್ಗಿತ್ತಾನ ಮೂಲಕ ದೌಡು ಒತ್ತಬೇಕು ಹೆಬ್ಬೆಟ್ಟಂತ ವಕೀಲರನ್ನ ತರೋ ಮಗ ಹುಟ್ಟಬಾರದು, ಡಾಕ್ಟರ್ನ ತರೋ ಮಗ ಹುಟ್ಟಬೇಕು. ಸೌಡಿ ಇಲ್ಲದ ಮಗ ಬೇಡ, ನಮಗಾಗಿ ಸಮಯ ಕೊಡೋ ಮಗ ಬೇಕು. ಅದಕ್ಕಾಗಿ ಧರ್ಮದ ಸಂಸ್ಕಾರ ಬೇಕಂದ್ರ ಎಳೆ ತಂದಾಗನ ತಿದ್ದಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಯಾಕೆ ಬಹಳ ಕಾಳಜಿಯಿಂದ ನಮ್ಮ ಪುರಾಣ ಬಹಳ ಐತಿ. ಯಾಕೆ ಒತ್ತು ಹೇಳಕತ್ತೀವ ಅಂದ್ರ ಮುಂದಿನ ಪೀಳಿಗೆ, ಮುಂದಿನ ಜೀವನ ನಿಮ್ಮ ಕಾಲ ಮೇಲೆ ನೀವ ಕಲ್ಲು ಹಾಕೋಬೇಡ್ರಿ. ಬರೇ ತಲೆಯಾಗ ವಿದ್ಯೆ ತುಂಬಬೇಡ್ರಿ, ಬರೇ ದುಡ್ಡು ಗಳಿಸೋ ವಿದ್ಯೆ ಕಲಿಸಬೇಡ್ರಿ. ಆವ ವಿದ್ಯೆ ಕಲಿತರೇನು ಸಾವ ವಿದ್ಯೆ ಬೆನ್ನ ಬಿಡದು. ಯಾರ ಮಕ್ಕಳು ಗುರುವಿನಿಂದ ದೀಕ್ಷೆ ತಗೊಳ್ಳೋದಿಲ್ಲೋ, ನೀವು ಕರ್ಕೊಂಡು ಹೋಗಿ ದೀಕ್ಷೆ ಕೊಡಿಸೋದಿಲ್ಲೋ, ಆ ಮಕ್ಕಳು ನಿಮಗೆ ಕಂಟಕ ಪ್ರಾಯ ಆಗೋದ್ರೊಳಗೆ ಸಂಶಯ ಇಲ್ಲ. ಗುರುಗಳ ಸಂಪರ್ಕಕ್ಕೆ ತಗೊಂಬರ್ರಿ, ಮಠಗಳಿಗೆ ಮೇಲೆ ಮೇಲೆ ಕರ್ಕೊಂಡು ಹೋಗ್ರಿ, ಲಿಂಗ ದೀಕ್ಷಾ ಕೊಡಿಸ್ರಿ, ಮಂತ್ರ ದೀಕ್ಷಾ ಕೊಡಿಸ್ರಿ. ಮಕ್ಕಳಿಗೆ ಬಾಲ್ಯದಿಂದನೇ ಧರ್ಮದ ಕಡೆಗೆ ಮುಖ ಮಾಡ್ರಿ. ಆ ಮಕ್ಕಳು ಮುಂದೆ ದೇವತೆಗಳಾಗ್ತಾರ. ನಿಮ್ಮೂರು ರಾಮರಾಜ್ಯ ಆದಂಗ ಆಗ್ತತಿ. ಇಲ್ಲ ಅಂದ್ರ ರಾಕ್ಷಸ ರಾಜ್ಯ ಆಗಿದ್ ನಾವು ಕಣ್ಣಾರ್ ನೋಡೇವಿ. ಕುಡುಕರನ್ನ ಮಾಡಬೇಡ್ರಿ, ತಲೆ ಹಿಡಿಯೋರ್ನ ಮಾಡಬೇಡ್ರಿ, ಅನ್ಯಾಯ ಮಾಡೋದು, ಮೋಸ ಮಾಡೋದು. ಯಾಕ ಸಣ್ಣಕ್ಕಿದ್ದಾಗ ನೀವು ಸುಳ್ಳು ಹೇಳಿದ್ರಿ ಅಂದ್ರೆ ನಿಮ್ ನೋಡ್ಕೊಂಡು ಅವು ಸುಳ್ಳು ಹೇಳದ್ ಕಲಿತಾವ. ನೀವು ಸಿಗರೇಟ್ ಸೇದಿದ್ರ ಮುಂದೆ ನಿಮ್ಮ ಮಗ ಶೆರೆ ಕುಡಿಯೋದ್ರೊಳಗೆ ಸಂಶಯ ಇಲ್ಲ. ಅರ್ಥಕ್ಕೆ ತಂದೆ ತಾಯಿ ಬಹಳ ಎಚ್ಚರದಿಂದ ಹೆಜ್ಜೆ ಇಡಬೇಕು. ಹೆಂಗ ದೊಡ್ಡವ್ರು ನಡ್ಕೊಂತಾರ ಹಂಗ ಸಣ್ಣವ್ರು ನಡ್ಕೊಂತಾರ. ಅದಕ್ಕ ಒಂದು ಗಾದಿ ಮಾತು ಹೇಳ್ತಾರಲ್ಲ, ಮಾಸ್ತರ್ ನಿಂತು ಉಚ್ಚಿ ಹೊಯ್ದಂದ್ರೆ ಹುಡುಗ ಓಡಾಡ್ಕೊಂತ ಉಚ್ಚಿ ಹೋಯ್ತವ್ರು. ಹೇಳೋದೇನು ಅರ್ಥ ಆಗ್ತದಲ್ಲ ನಿಮ್ಗೆ ಶಬ್ದ? ಒಂದಿಟ್ಟು ಹೊರಟಾಗೆ ಹೇಳ್ತಾ ಇದೇವಿ. ಯಾಕಂದ್ರೆ ದೊಡ್ಡವ್ರು ಬಹಳ ಎಚ್ಚರ ಇರಬೇಕು. ಈ ಜಗತ್ನಾಗ ಹೆಚ್ಚು ನೀವ ಮೊಬೈಲ್ ನೋಡ್ತಿರ್ತೀರಿ, ಓದ್ಕೊಳ್ಳಲಿ ಮೊಬೈಲ್ ನೋಡಬಾರ್ದು ಅಂತ ಇವ್ರು ಉಪದೇಶ ಮಾಡ್ತಾರ. ಏನಂತ ಇವ್ರು ನೋಡೋದು ಬಿಡೋದು ಅವಾಗ ನೋಡ್ಬೇಡ ಅಂತಾರ. ಇವ್ರು ಟಿವಿ ಮುಂದ್ ಕುಂದಿರ್ತಾರೆ, ಟಿವಿ ನೋಡ್ಬೇಡ ಓದ್ಕೋ ಹೋಗಂತಾರ. ಅದೇನ್ ಕೇಳ್ತವ? ಅದಕ್ಕೆ ನೇಮದಿಂದ ನೀತಿಯಿಂದ ನೀವು ಪೂಜೆ ಮಾಡಿದಂದ್ರ ಮನೆಯ ಹುಡುಗರು ಪೂಜೆ ಮಾಡೋದು ಕಲಿತಾವ. ನೀವು ಸಿದ್ಧಾರೂಢ ಪುರಾಣ ಓದಿದ್ರೆ ಮಕ್ಕಳು ಓದುತ್ತಾವ. ಎಲ್ಲಿ ಆ ತಾಯಿಗೆ ಗುರುಗಳು ಕೊಟ್ಟ ಎಚ್ಚರಿಕೆ, ಹಾಲು ಕುಡಿಸುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದು ಕೆಳಕೋಂತ ಹಾಲು ಕುಡಿತಿತ್ತು. ಒಮ್ಮೆ ಅವರವು ನೋಡೋಣ ಅಂತೇಳಿ ಓಂ ನಮಃ ಶಿವಾಯ ಅನ್ನೋದು ಬಂದ್ ಮಾಡಿದ್ರು. ಅದು ಹಾಲು ಕುಡಿಯೋದು ಬಂದ್ ಮಾಡಿದ್ರು. ಈಗಿನ್ನೆ ಮುಖ ನೋಡಕತ್ತ ಆಕಿಗೆ ಆಶ್ಚರ್ಯ ಅನ್ನಿಸ್ತ. ಮತ್ತ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಯಾವ ಚಲೋ ಮತ್ ಹೊಳ್ಳಿ ಬಾಯಿ ಹೆಚ್ಚಿ ಹಾಲು ಕುಡಿಯಕತ್ತ.
ಇಷ್ಟು ರೂಢಿಯಾಗಿತ್ತು ಅದಕ್ಕೆ ಹಾಲು ಕುಡಿಯೋದಂದ್ರ ಹಾಲು ಕುಡಿಯುವಾಗ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಬರೇ ಹಾಲು ಕುಡಿಯಲಿಲ್ಲ, ಮಂತ್ರ ಸಹಿತ ಹಾಲು ಕುಡಿದಕ್ಕ ಸಿದ್ಧಾರೂಢಪ್ಪನ ಶರೀರದೊಳಗೆ ಇಂಥ ತಾಕತ್ತು ಬಂತಂದ್ರೆ ಇಡೀ ಭಾರತವನ್ನ ಪಾದದಿಂದ ಸಂಚಾರ ಮಾಡಿದ್ರು ಅವನ ಕಾಲ ಸೋದಲಿಲ್ಲ. ಮಂತ್ರದ ಹಾಲು ಕುಡಿದ ಪರಿಣಾಮ ಒಂದಲ್ಲ ಎರಡಲ್ಲ 3 ಸರಿ ವಿಷ ಹಾಕಿದ್ರು ಸಿದ್ಧಾರೂಢಗ ಏನು ಆಗ್ಲಿಲ್ಲ, ವಿಷ ಏನು ಮಾಡ್ಲಿಲ್ಲ. ಯಾಕ? ಮಂತ್ರದ ಹಾಲು ಕುಡಿದಿದ್ದ, ತಾಕತ್ತಿತ್ತು. ನಮ್ಮ ಹಾಲು ಬೇರೆ ಇರುತ್ತೆ. ಈಗ ಹಾಲು ಕುಡಿಸೋದು ಬಿಟ್ಟಾರ, ಈಗ ಬಾಟ್ಲಿಯಾಗ ಹಾಕಕತ್ತಾರ ಹಾಲು. ಅವು ಬಾಟ್ಲಿ ಹಿಡಿದು ಮುಂದೆ ಬಾಟ್ಲಿಗೆ ಹೋಗವು. ಅದಕ್ಕೆ ಬಾಟ್ಲಿ ಹಾಲು ಕುಡಿಸಬೇಡ್ರಿ, ಎದೆ ಹಾಲು ಕುಡಿಸ್ರಿ. ಅಕಸ್ಮಾತ್ ಪರಿಸ್ಥಿತಿ ಹೆಚ್ಚು ಕಮ್ಮಿ ಇದ್ರ ಜವಾರಿ ಆಕಳಿನ ಹಾಲು ಕುಡಿಸ್ರಿ, ಎಮ್ಮೆ ಹಾಲು ಕುಡಿಸಬೇಡ್ರಿ. ಸಣ್ಣ ಮಕ್ಕಳಿಗೆ ಒಟ್ಟ ಎಮ್ಮೆ ಹಾಲು ಕುಡಿಸಬೇಡ್ರಿ. ಯಾಕಪ್ಪ ಅಂದ್ರೆ ಮುಂದೆ ಅವು ಸೊಕ್ಕಿಗ ಬರ್ತವೆ. ಎಮ್ಮೆ ಗುಣ ಸೊಕ್ ನೋಡ್ರಿ. ಬೇಕಿದ್ರ ಬೈಕ್ ಗಾಡಿ ತಗೊಂಡು ಹೋಗೋ ಮುಂದೆ ನಾವು ನೋಡಿದೇವಿ, ಈ ಎಮ್ಮೆ ಹಿಂದ ಹಾರ್ನ್ ಹಾಕ್ರಿ, ಅವು ಏನ್ ಮಾಡ್ತಾವ ಗೊತ್ತಿತ್ತ? ಹಿಂಗ ನೋಡ್ತಾವ, ದೌಡ್ ಹಿಂಗ್ ತಿರ್ಗಾಕು ಬರೋದು ಅವಕ್ಕ. ಹಿಂಗ ನೋಡಿ ಬಳೋತ್ತಿಗೆ ಸರ್ಕೊಂತಾವ ಅವಕ್ಕ. ಆದ್ರ ಹಾಲು ಕುಡಿದ ಮಂದಿನೂ ಹಿಂಗ ಆಗೈತಲ್ಲ. ಈಗ ಹಾರ್ನ್ ಹೊಡೆದ್ರ ಹಿಂಗಂತಾರ ಅವ್ರು. ಅಂದ್ರ ಬೈಕ್ ಹೊಡಿತಿರ್ತಾರ, ಒಂದ್ ಸೈಡ್ ತಗೊಂಡ ಹೋಗತ್ತ ಹಿಂಗ್ ದಾಟು ಅಂದ್ರೆ ಎಮ್ಮೆ ಹಾಲು ಕುಡು ಅವಕ್ಕೂ ಸೊಕ್ಕ ಬಂದ ಇರ್ಲಿ. ಒಂದ್ ಲೆಕ್ಕದ ಎಮ್ಮೆ ಹಾಲು ಒಂದ್ ಲೆಕ್ಕ ಚಲೋ. ಅದ್ರಾಗ ಜರ್ಸಿ ಹಾಲು ಅಂತೂ ಒಟ್ಟ ಕುಡಿಬಾರ್ದು. ಈ ಜರ್ಸಿ ಆಕಳಿನ ಹಾಲು ಮಕ್ಕಳಿಗೂ ಸಹಿತ ಹಾಕಬೇಡ್ರಿ. ಎಟ್ಟ ಹಾರನ್ನ ಹೊಡಿಲಿ ಒಟ್ಟ ಸರಿಯೋದಿಲ್ಲ ಅವು ಜರ್ಸಿ ಹಾಲು. ನೋಡಿರಿ ಯಾಕೆ ಸರಿಯೋದಿಲ್ಲ? ಪಾಪ ಅವ್ರ ತಪ್ಪದ. ಅದ ಖರೆ ನೀವು ಬಾಳ ಮಂದಿ ತಪ್ಪು ತಿಳ್ಕೊಂಡಿರೋದು. ಆಕಳಲ್ಲದು, ಅದು ಹಂದಿ ಅಂಶದ. ಹಾಲು ಹೆಚ್ಚಾಗೋ ಸಲುವಾಗಿ ಹಂದಿ 15-16 ಮರಿ ಹಾಕ್ತಲ್ಲ, ಅಷ್ಟು ಮರಿಗೆ ಹಾಲು ಹೆಚ್ಚು ಬೇಕಂತ ದೇವ್ರು ಹಂದಿಗೆ ಹೆಚ್ಚು ಹಾಲು ಕೊಟ್ಟಾನ. ಅದಕ್ಕ ಡೆನ್ಮಾರ್ಕ್ದವ್ರು ಏನು ಮಾಡಿದ್ರಂದ್ರೆ ಹಂದಿಯ ಜೀವಾಣುಗಳನ್ನ ತಗೊಂಡು ದನಿಗೆ ಕೂಡಿಸಿ ಜರ್ಸಿ ಆಕಳು ಉತ್ಪತ್ತಿ ಮಾಡ್ಯಾರ. HF ಜರ್ಸಿ. ಆ ಹಾಲಂತೂ ಮಕ್ಕಳಿಗೆ ಒಟ್ಟ ಕುಡಿಸ್ಬೇಡ್ರಿ, ಕೆಟ್ಟ ಮೊಬ್ಬಕ್ಕವು. ಅದಕ್ಕ ಹೇಳೋ ತಾತ್ಪರ್ಯ ಏನು? ಹಾಲು ಕುಡಿಸೋದಕ್ಕೆ ತಾಯಿದು ಅಥವಾ ಆಕಳಿಂದು, ಅದಕ್ಕೆ ಗೋಮಾತೆ ಅಂತಾರೆ. ಜವಾರಿ ಆಕಳ ಹಾಲು ಕುಡಿಸ್ಬೇಕು. ಹಾಲು ಹಂಗ ಕುಡಿಸಬಾರದು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅದನ್ನ ರೂಢಿ ಮಾಡಿ ಅವಕ್ಕೆ ಕುಡಿಸ್ರಿ. ಉಣಿಸುವಾಗ ಶಿವಾಯ ನಮ ಅನ್ಕೊಂಡ್ ಕುಣಿಸ್ರಿ. ಆ ಮಕ್ಕಳ ಮುಂದೆ ಧರ್ಮವಂತರಕ್ಕಾರ ಹೊಟ್ಟೆಯಾಗಿದ್ದಾಗನ ಚಲೋ ಆಗ್ತದೆ ಸಂಸ್ಕಾರ. ನೀವು ದೊಡ್ಡವಾದ ಮೇಲೆ ಬದಲಿ ಮಾಡ್ಬೇಕಂದ್ರೆ ಆಗೋದಿಲ್ಲ. ಎಲ್ಲಿ ಹಂಗ ಸಿದ್ದಪ್ಪ ಲಿಂಗ ಪೂಜೆ ನೋಡ್ಕೊಂತ ಬೆಳೆದ. ಯಾಕ? ಅಪ್ಪನು ಪೂಜೆ ಮಾಡಾವ, ಅವನು ಪೂಜೆ ಮಾಡಾಕಿ, ಮತ್ ಪೂಜೆ ಮಾಡೋರು ಮಕ್ಕಳು ಪೂಜೆ ಮಾಡೋರಕ್ಕ. ಇವ ಗಂಡ ತಾನ ಈಕಿಗೆ ನೀ ಮಾಡಲ್ಲ, ಹೆಂಡತಿ ಅಂತಾಳ ಅವನು ನೀ ಮಾಡ. ಗಂಡ ಹೆಂಡತಿ ಜಗಳ ಪೂಜೆ ಮಾಡಕ್ಕಿಟ್ಟು ಹೊಡೆದಾಡ್ತವ್ರಿ. ನೀ ಮಾಡು. ಪ್ರೀತಿಯಿಂದ ಪೂಜೆ ಮಾಡೋದು ಅಪರೂಪ. ಯಾಕ? ಅವು 1 ದೇವ್ರ 2 ದೇವ್ರ 100 ದೇವ್ರ ತಂದಿರ್ತಾರ. ಎಲ್ಲಿ ಹೋದರೂ ಒಂದು ಹಿಡ್ಕೊಂಡೇ ಬರ್ತಾರ. ಅವು ತೊಳೆಯೋದು ಪೂಜೆ ಮಾಡೋದು ತಾಸು ಹಿಡಿತೈತಿ. ಇವ್ರು ಎಲ್ಲ ಮಿಕ್ಕಿ ಹುಡುಗರಿಗೆ ಹಚ್ತಾರ. ಈ ಹುಡುಗರ ಪೂಜೆ ನೋಡ್ಬೇಕು. ಅವ್ರ ಹುಡುಗರ ಪೂಜೆ ಎಲ್ಲ ಬುಟ್ಟ್ಯಾಗ ತುಂಬಿ ನೀರು ಹಾಕಿ ಗುಳು ಅಂತ ಬಾಂಡೆ ತಿಕ್ತಂತಿ. ಅವು ವಿಭತ್ತಿಯಲ್ಲೋ ಕುಂಕುಮೆಲ್ಲ ಹುಡುಗರು ಹಚ್ತಾರ ಪೂಜೆಗೆ ನಾವು ನೋಡೇವಿ. ಅದಕ್ಕೆ ಹೇಳ ಖರೆ ಪೂಜೆ ಯಾರು ಮಾಡ್ಬೇಕು ಮನ್ಯಾಗಂದ್ರ ಆ ಮನೆಯ ಯಜಮಾನ ಅಂದ್ರೆ ಗೊತ್ತು. ಹಿರೇತನ ಯಾವ ಮಾಡ್ತಾನ ಮನೆಯಾಗ ಅವನೇ ಪೂಜೆ ಮಾಡಬೇಕು. ಬಾಳ ಮಂದಿ ನನಗೆ ಕೆಲಸ ಬಾಳ ಇರ್ತವೋ ನೀ ಮಾಡಂತ ಹೆಣ್ಮಕ್ಳು ಹಚ್ಚೋಕ. ಹಿರಿಯ ಮಾಡಬೇಕು, ಯಜಮಾನ ಮಾಡಬೇಕು. ಜಗಳ ಮನೆಯಾಗ ನೀ ಮಾಡು. ಒಂದ್ ಮನೆಯಾಗ ಹಿಂಗ ಪೂಜೆ ಜಗಳ ಹತ್ತಿತ್ತಂತ್ರಿ. ಅಪ್ಪ ಅಮ್ಮ ಮಕ್ಕಳು ನಾವಲ್ಲಿ ನೀವಲ್ಲಿ. ಅವಾಗ ಮತ್ ಮಾಡಬೇಕಲ್ಲ. ಒಬ್ಬ ಹುಡುಗ ಬೇರೆಕ್ಕಿದ್ದ, ಏನಿಲ್ಲ ಚೀಟಿ ಹಾಕೋದಂತ ಪೂಜೆ.
ಎಲ್ಲ ಹೆಸರು ಬರೋದು ಚೀಟಿ ಹಾಕಿ ಎಬ್ಸೋ ಮುಂದ ಅಂದ್ರ ಇದು ಮನುಷ್ಯರ ಮೋಸ ಇರ್ತಾರ. ಹಿಂಗ ಚೀಟಿ ಎಬ್ಸೋದು, ಯಾವ ಚೀಟಿ ಮ್ಯಾಲ ನೊಣ ಬಂದು ಕುಂದಿರ್ತೈತಿ ಅದ ಚೀಟಿ ಎಬ್ಸೋದು. ಒಳಗೋದ್ ಕಾಯ್ಕೊಂಡ್ ಕುಂತು ಒಂದ್ ಚೀಟಿ ಮ್ಯಾಲ ಬಂದ್ ನೊಣ ಕುಂದಿರ್ತ, ಎಬ್ಸಿದ್ರ ಅವ್ರ ಅಪ್ಪನ ಹೆಸರು ಬಂತು. ಹುಡುಗರು ಚಂದ್ರ ಅಂತೂ ನಾವು ಪಾರ ಆದ್ವಿ. ಒಂದ್ ತಿಂಗಳ ಪೂಜೆ ಹೋಯ್ತು ಅಂದ್ರೆ ತಿಂಗಳಿಗೆ ಒಂದ್ ಚೀಟಿ ಹಾಕೋದು. ಅವ್ರ ಅಪ್ಪ ಜಗಳ ತಗದ, ಇದ್ರಾಗ ಏನೋ ಮೋಸ ಐತಿ, ಬೇಡ ನನ್ ಕೆಲಸ ಬಾಳದು, ಇನ್ನೊಂದ್ ಚೀಟಿ ಹಾಕೋದು. ಎರಡನೇ ಸರಿಗೂ ಬಾಳವತ್ತಿನ ಮೇಲೆ ನೋಡಾಕ್ ಕುಂದ್ರತಿ ಎಬ್ಸಿದ್ರು ಅವ್ರ ಅಪ್ಪನ ಹೆಸರೇ ಬಂತು. ಇದು ಹಣೆ ಬರ ಬಿಡೋಂಗಿಲ್ಲ. ಅವ್ರ ಅಪ್ಪ ಒಪ್ಕೊಂಡ, ಹುಡುಗರೆಲ್ಲ ಹೊರಗ್ ಗುಂಡ ಆಡಕ್ ಹೋದ್ರು. ಆಡೋ ಹಂಗೋ 2 ಸರಿ ಅಪ್ಪನ ಹೆಸರು ಬಂತು. ಅವ್ನ ಚೀಟಿ ಬರ್ದವ್ ಬೆರಕಿದ್ದ, 4 ಚೀಟಿಯಾಗ ಅವ್ರ ಅಪ್ಪನ ಹೆಸರು ಬಂದಿತ್ತು. ಚೀಟಿ ಇರ್ತಾವು. ಯಾಕ ಮಕ್ಕಳು ಮತ್ ನೀವು ಬೆರಕಿದ್ರೆ ನಿಮ್ಮ ಮಕ್ಕಳು ಅಕ್ಕ ಬೆರಕಿರ್ತಾವ. ಮೋಸ ಮಾಡೋದ್ರ ಕಲಿಸ್ಬಾರ್ದು. ಹೇಳೋದೇನು, ಸಂಸ್ಕಾರವೇ ಆ ಮನೆಯ ವೈಭವ. ಆ ಮನೆಯೊಳಗೆ ಧರ್ಮ ಸಂಸ್ಕಾರ ಇರಬೇಕು. ಆ ತಾಯಿ ದೇವ ಮಲ್ಲಮ್ಮ ಆ ಕೂಸಿಗೆ ಹಂಗ ಬೆಳೆಸ್ತಾ ಇದ್ದಾಳ. 2 ಅಲ್ಲ 3 ವೇಳೆ ಲಿಂಗ ಪೂಜೆ ಮಾಡೋ ಮುಂದ್ ತೊಡಿ ಮ್ಯಾಲ ಕೂಸ್ ಹಾಕೊಂಡು ಲಿಂಗ ಪೂಜೆ ಮಾಡಕತ್ರ ಕೂಸು ಲಿಂಗವನ್ನೇ ದಿಟ್ಟಿಸಿ ನೋಡ್ತಿತ್ತು. ಮಂತ್ರ, ಭಜನೆ, ನಾಮಸ್ಮರಣೆ, ಕೀರ್ತನೆ ಜೊತೆಗೆ ಗುರುಗಳ ಪ್ರವಚನ 2 ವೇಳೆ. ತೊಡಿ ಮ್ಯಾಲ ಕುಂದ್ರಿಸಿಕೊಂಡು ಗುರುಗಳ ಮುಂದೆ ಕುಂತ್ರ ಬಾಲ ಸಿದ್ಧ ಗುರುಗಳ ಮಕ ನೋಡ್ಕೊಂತ ಕುಂತ್ರ ಅತ್ಲ ಇತ್ಲ ಒಟ್ಟ ನೋಡ್ತಿದ್ದಿಲ್ರಿ. ಸಣ್ಣ ಮಕ್ಳು ಎಷ್ಟು ಚಂಚಲ ಇರ್ತಾವ, ಸುಮ್ ಕುಂದಿರ್ತಾವ. ನಾವು ತೊಡಿ ಮ್ಯಾಲ ಪಯ್ಯ 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 ಏನೋ ಮಾಡ್ದವು. ಆದ್ರೆ ಒಟ್ಟು ಕೊಯ್ ಅಂತಿದ್ದಿಲ್ಲ, ಬ್ಯಾರೆ ಕಡೆ ನೋಡ್ತಿದ್ದಿಲ್ಲ. ಎಳೆ ಕೂಸ ಗುರುಗಳನ್ನೇ ನೋಡ್ಕೊಂಡ್ ಕುಂದಿರ್ತಿದ್ರು. ಗುರುಗಳು ಸಹಿತ ಅವನ್ನೇ ನೋಡ್ಕೊಂತ ಕೇಳ್ತಿದ್ರು. ಆ ಸಣ್ಣ ಕೂಸು ಪ್ರವಚನ ಹೇಳುವಾಗ ಏನಾರ ಇವ್ರ ಬಾಯಾಗ ತಪ್ಪು ಬಂತಂದ್ರ ಬರೇ 2 ವರ್ಷದ ಕೂಸು ಹಿಂಗ್ ತಲೆ ಹಾಕ್ತಿತ್ತು. ತಪ್ಪು ಹೇಳಿದ ಸ್ವಾಮಿ ಅಂತ ನೇರವಾಗಿ ಹಿಂಗೆ ಅಡ್ಡ ತಲೆ ಹಾಕಿದ ಸಿದ್ಧ ಅಂದ್ರೆ ಗುರುಗಳು ಎದಿ ಜಲ್ ಅಂತಿತ್ತು. ಎಲ್ಲ ತಪ್ಪಿದೆ. ಯಾಕ ಅವನು ಸಾಮಾನ್ಯನಲ್ಲ. ಯಪ್ಪ ನಾ ಎಲ್ಲಿ ತಪ್ಪಿದೆ ಅಂತ ಹೊಳ್ಳಿ ಮತ್ತೆ ಪುಸ್ತಕ ತೆಗಿತಿದ್ರು. ಕರೆನ ತಪ್ಪಿರ್ತಿದ್ರು. ಎಷ್ಟು ಜನಕ್ಕೆ ಆಶ್ಚರ್ಯ ಆಕಿತ್ತಂದ್ರ ಸಣ್ಣ ಕೂಸ ದೊಡ್ಡ ಗುರುಗಳನ್ನ ಕಂಟ್ರೋಲ್ ಮಾಡ್ತಿತ್ತು. ಬಾಳ ಎಚ್ಚರದಿಂದ ಗುರುಗಳು ಪ್ರವಚನ ಮಾಡುತ್ತಿದ್ರು. 3 ವರ್ಷ ವಯಸ್ಸಿನೊಳಗ ಶಾಸ್ತ್ರ ವಿಷಯದೊಳಗ ಕುಶಲನಾಗ್ತಾನ ಸಿದ್ಧ. ಎಲ್ಲ ತಿಳಿತಿತ್ತು ಅವ್ನಿಗೆ, ಹಿಂಗ್ ತಲೆ ಹಾಕ್ತಿತ್ತದ ಕೂಸು. 3 ವರ್ಷದ ಹುಡುಗ ಶಾಸ್ತ್ರ ಎಲ್ಲ ಮಸ್ತ್ ಅರ್ಥ ಆಕಿತ್ತದ, ತಲೆ ಹಾಕ್ತಿತ್ತದ. ಹುಡುಗ ಬೆಳಿತಾ ಬೆಳಿತಾ ಮುದ್ದಾದ ಹುಡುಗ. ಓಣ್ಯಾಗಿನ ಮಂದಿಗೆಲ್ಲ ದೋಸ್ತಿ. ಕೆಲವು ಹುಡುಗರ ಅವ್ರ ಅಪ್ಪ ಅವನ್ ಬಿಟ್ಟು ಮನ್ಯಾಗ ಮತ್ತೊಬ್ಬರ ಕಡೆ ಹೋಗೋದಿಲ್ಲ. ಆದ್ರ ಸಿದ್ಧ ಅಪ್ಪ ಅಮ್ಮನ ಮಗ ಅಲ್ಲವ, ಬರೀ ಮನಿ ಮಗ ಅಲ್ಲವ, ಇಡೀ ಊರು ನಂದು, ಎಲ್ಲರೂ ನನ್ನವ್ರ ಅನ್ನೋದು ಸಣ್ಣ ವಯಸ್ಸಿನೊಳಗನ ಅದಕ್ಕ ಒಳಗನ ರಕ್ತದಾಗಿತ್ತು. ಯಾರು ಕರೆದವ್ರ ಕೈಯಾಗ ಹೋಗೇ ಬಿಡವ. ಎಷ್ಟು ಮುದ್ದು ಸಮಾಧಾನ, ಕಿಲೋ ನಕ್ಕೊಂತ ಯಾರು ಎತ್ಕೊಂಡ್ರು ಅಷ್ಟು ಸಂತೋಷ. ಎಲ್ಲರೂ ಮನೆಗೆ ಬರೋದ ಕಮ್ಮಿ, ಎಲ್ಲ ತಗೊಂಡ್ ಹೋಗ್ಬಿಡೋರು. ಕೂಸ 5 ವರ್ಷದವ ಆಗೋದ್ರಾಗ ಇಡೀ ಊರಿಗನೆ ಮಗ. ಅಷ್ಟು ಮುದ್ದು ಮಾಡುತ್ತಿದ್ರು. ಆಕರ್ಷಣೆ ಇತ್ತ ಆ ಮಗುವಿನಲ್ಲಿ. ಒಂದಿನ ಹುಡುಗರನ್ನೆಲ್ಲ ಕೂಡಿಸ್ಕೊಂಡು ಆಟ ಆಡೋ ಮುಂದೆ, ಅವತ್ತು ಸಂಕ್ರಾಂತಿ ಹಬ್ಬ, ಹುಡುಗರೆಲ್ಲ ಅವ್ರ ಮನೆಯಿಂದ ಎಳ್ಳು ಬೆಲ್ಲ ತಂದು ಪರಸ್ಪರ ಎಳ್ಳು ಬೆಲ್ಲ ಹಂಚ್ತಿದ್ರು. ಎಲ್ಲರೂ ತಿಂತಾ ಇದ್ರು. ಸಿದ್ಧ ಎಲ್ಲಾರದು ಇಸ್ಕೊಂಡು ತಿಂದ. ಇವ್ರು ನೋಡಿದ್ರೆ ಸಿದ್ಧ ಕೊಡ್ತಾನ, ನೀವು ಏನ್ ತಂದೇ ಇಲ್ಲ, ಏನೋ ಬರೀ ನಮ್ದ ತಿಂದಿ ಮತ್ ನಮಗ್ ಹೊಳಿ ಕೊಡೋದಿಲ್ಲ. ಸಿದ್ಧ ಅಂದ, ನಾವು ನಿಮ್ಮಂಗ್ ಕೊಡೋದಿಲ್ಲ ಅಂದವ. ಮತ್ ಹೆಂಗ್ ಕೊಡವ, ಬರೀ ನಮ್ಮ ಮನೆಗೆ ತೋರಿಸ್ತೀನಿ, ನೀವು ಇಟ್ಟಿಟ್ಟ ಅಳತಿ ಮಾಡಿ ಕೊಡ್ತೀರಿ, ನಂದು ಮಾಪ್ ಇಲ್ಲದಂದ. ಅಜ್ಜ ಕರ್ಕೊಂಡು ಬಂದ ಅಡಿಗೆ ಮನೆಗೆ ತಂದ. ಅವ್ವ ನೀರಿಗೆ ಹೋಗಿದ್ವ ಬಾವಿಗೆ. ಮನೆಯಾಗ ಯಾರಿತ್ತಿಲ್ಲ. ಅಲ್ಲಿ ಮೂಲ್ಯಾಗ ಅಡಕಲ ಗಡಿಗ್ಯಾಗ ಬೆಲ್ಲ ಇತ್ತು. ಎಲ್ಲರ ಕೈಗೆ ಬೆಲ್ಲ ಕೊಟ್ಟ. ಮತ್ ಎಳ್ಳಂದ್ರು. ಎಳ್ಳ ಉದ್ದ ಬಾಳಿ ಎತ್ತರ ಮ್ಯಾಲ ನೆಲವಿನ ಮ್ಯಾಲ ಕಟ್ಟಿದ್ರ ಗಡಿಗಿ. ಕೈಗೆ ಸಿಗೋದಿಲ್ಲ. ಸಣ್ಣ ಹುಡುಗರು
ಏನು ಮಾಡೋದಂತ ಮೂಲ್ಯಾಗ ಒಂದು ಉದ್ದನ ಕಟ್ಟಿಗೆ ತಂದ, ಓಂ ನಮಃ ಶಿವಾಯ ಅಂತ ಎಳ್ಳಿನ ಗಡಿಗೆ ಬುಡಕ್ಕೆ ಚುಚ್ಚಿದ, ಗಡಿಗೆ ತಳ ಒಡೆತ ಜರ್ರಂತ ಎಳ್ಳು ಸುರಿಯಾಕತ್ತು, ಸುರಿತು ಇಟ ಗಡಿಗೆ ರಾಶಿ ರಾಶಿ ಎಳ್ಳು ಸುರಿಯಾಕತ್ತಿ ಶುದ್ಧಾಳಪ್ಪ ಮಾಡಿದ ಮೊಟ್ಟ ಮೊದಲನೇ ಪವಾಡ. ಹುಡುಗರು ತುಂಬಾ ಕತ್ತಿರ್ತು, ಯಾಕೆ ತಿಂದ್ರು ಯಾಕೆ ತಿನ್ನೋರು ಸುರಿಯಾಕತ್ತಿ ತಿಂದದು ಸಾಕಂತ ಮತ್ತೆ ಟವಲ್ ಹಚ್ಚಿ ಕಟ್ಟಾಕತ್ರ ಅವ್ರು. ಯಾಕ ನಮ್ಮ ಮಂದಿಗೆ ಹಂಗ ಪುಕ್ಕಟ್ ಸಿಗತಂದ್ರ ನಂದು ಹೊಟ್ಟು ನಮ್ಮವ್ವ ಎಲ್ಲರಿಗೂ ತುಂಬಾಕತ್ರ ಅವರು ಉಚಿತ ಸಿಗ್ತದಂದ್ರೆ ಬಿಡ್ತಾರೇನು. ಅಷ್ಟ ಅಲ್ಲ, ಹೋಗಿ ಓಡಿ ತುಂಬ ಸುದ್ದಿ ಮಾಡಿದ್ರು ಸಿದ್ಧನ ಮನೆಯಾಗ ಎಳ್ಳು ಸುರಿಯಾಕತೆ, ಬೇಕಾದ ತರಬಹುದು. ಎಳ್ಳು ಬೆಲ್ಲ ಏನು ಯಾರ ಕೈಯಾಗ ಜನ ಕೂಡ್ತು. ಈ ಪವಾಡವನ್ನ ನೋಡ್ಲಿಕ್ಕೆ ಜನಸಾಗರ ಕೂಡ್ತು, ಮನ್ಯಾಗ ಮಂದಿ ಹಿಡಿಯೋದು. ಅಟ್ರಾಗ ಅವ್ರ ಅವ್ವ ನೀರು ತಗೊಂಡು ಬರ್ತಾಳ, ಏನಿದು ಗದ್ದು ನನ್ನ ಮನೆಯಾಗ ಅಂತ ನೋಡ್ತಾಳ. ಸಣ್ಣ ಗಡಿಗೆ ಕೆಳಗ್ ದೊಡ್ಡ ಎಳ್ಳಿನ ರಾಶಿ ಇನ್ನೂ ಸುರಿಯಾಕತಿ. ಮಗನೇ ಏನಿದು ನಿನ್ನ ಪವಾಡ ಅಂದ ಸಿದ್ಧಂತನವ್ವ, ಇದು ನನ್ನಲ್ಲಿ ಅಲ್ಲ, ನಿನ್ನ ಅನುಪಮವಾದ ಗುರು ಸೇವೆಯ ಮಹಿಮೆಯಿಂದ ಧಾರಾಕಾರವಾಗಿ ಎಳ್ಳು ಸುರಿಯಾಕತಿ ಅಂತ ತಾಯಿ. ಇದರ ಲಕ್ಷಾರ್ಥ ಹೇಳ್ತೀನಿ ಕೇಳು. ಸಣ್ಣ ಹುಡುಗ ದೊಡ್ಡ ಮಾತು ಹೇಳಾಕತ್ತೇನೆ. ಜ್ಞಾನಿಯ ಶರೀರವೇ ತಿಲಪಾತ್ರೆ. ಎಳ್ಳಿನ ಗಡಿಗೆಯಿಂದ ಜ್ಞಾನಿ ಶರೀರ, ಅವನ ಬಾಯಿಯಿಂದ ಹೊರಡುವಂತ ಅಮೃತ ವಚನಗಳೇ ಎಳ್ಳಿನ ಘನಪ್ರವಾಹ. ಸಾವಿರಾರು ಅಜ್ಞಾನಿ ಜೀವರು ಎಷ್ಟು ಮಂದಿ ಕೇಳಿದ್ರು ಕೂಡ ಎಲ್ಲರೂ ತೃಪ್ತಿ ಆದ್ರೆ ಆ ವಚನಗಳ ಘನಪ್ರವಾಹ ಎಂದೂ ಬಂದಾಗೋದಿಲ್ಲ. ಇದು ಲಕ್ಷಾರ್ಥ ಐತಿ ನೋಡ್ತಾಯಿ ಅಂತ ಹೇಳಿದಾಗ ಸಣ್ಣ ಹುಡುಗನ ಬಾಯಾಗ ದೊಡ್ಡ ದೊಡ್ಡ ಮಾತು ಕೇಳಿ ಜನ ಎಲ್ಲ ಆಶ್ಚರ್ಯಚಕಿತರಾಗಿ ಇವನು ಯಾರೋ ದೇವರೇ ಹುಟ್ಟಿ ಬಂದಾನಂತ ಕಾಲಿಗೆ ಬೀಳಾಕ ಬಂದ್ರು. ಸಿದ್ಧ ತಪ್ಪಿಸಿಕೊಂಡು ಓಡಿ ಹೋದ, ಯಾರ ಕೈಗೆ ಸಿಗಲಿಲ್ಲ, ಓಡಿ ಹೋದ. ಇದಾದ ಕೆಲವೇ ದಿನದೊಳಗ ಮತ್ತೊಂದು ಪವಾಡ. ಎಲ್ಲಾ ಹುಡುಗರು ಕೂಡ ಆಟ ಆಡೋ ಮುಂದೆ ಎಲ್ಲಾರು ಆಟ ಆಡುವಾಗ ಏನು ದಿನ ಅದ ಬೊಗರಿ, ಅದ ಚೆಂಡು, ಅದ ಗಾಳಿಪಟ, ಚಿನ್ನಿದಾಂಡು, ಬ್ಯಾಸರಾಗೈತಿ. ಇವತ್ತೊಂದು ಹೊಸ ಆಟ ಆಡೋಣ. ಏನು ಹೊಸ ಆಟ? ಇವತ್ತು ನಮ್ಮ ಊರಾಗ ನಮ್ಮ ಮೆರವಣಿಗೆ ಏನಂತಾರೆ, ಉತ್ಸವ ನಮ್ದು. ಹಂಗಂದ್ರೆ ಯಾಕ ಅವ ತಳದಿಂದನು ಪರಮಾತ್ಮನ ಅಂಶನೇ ಮೆರವಣಿಗೆ ಮಾಡ್ಕೊಂಡು ರೂಢನ ಅವಾಗ. ನಮ್ಮ ಉತ್ಸವ ಆಗಲಿ ಊರಾಗ ಅಂದಿವ ಸೇರ್ತಾರೆ. ಹೆಂಗ್ ಉತ್ಸವ? ಆನಿ ಮ್ಯಾಲ ಮೆರವಣಿಗೆ ನಮ್ದು. ನೀವೆಲ್ಲ ಊದೋದು ಬಾರಿಸೋದು ಚಲೋ ಮಾಡ್ರಿ ಅಂದ. ಅಲ್ಲೂ ಆನಿ ಎಲ್ಲಿಂದ ತರೋದಂದ್ರ ಅವ್ರು ನಮ್ಮ ಮನ್ಯಾಗ ಐತಿ ಬರ್ರಿ ಅಂತ ಕರ್ಕೊಂಬಂದ. ಆನಿ ಅವ್ರ ಮನ್ಯಾಗ ಹಕ್ಕಿ ಮನೆಗೆ ಬಂದ. ಬಲವಾದ್ವೊಂದು ಎಮ್ಮಿತ್ರಿ. ಎಷ್ಟು ದೊಡ್ಡದಿತ್ತಂದ್ರ ಅದು ಮರಿ ಆನಿ ಇದ್ದಂಗಿರ್ತದ, ಬಹಳ ದೊಡ್ಡದಿತ್ತು. ಇದ ನಮ್ಮ ಆನಿ ಅಂತ ಬಿಚ್ಕೊಂಡ ಬಂದು ಹುಡುಗರು ಬಹಳ ಮಜಾ. ಹುಡುಗರ ಆಟ. ಒಬ್ಬ ಒಂದು ಕೋಲ್ ತಗೊಂಡು ಪಿಪ್ಪಿ ಪಿಪ್ಪಿ ಅಂತ ಪಿಪ್ಪಿ ಊದಕತ್ತ. ಒಂದ್ ಹುಡುಗ ಒಂದ್ ತಾಟ್ ತಗೊಂಡ್ ಡಣ 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 ಬಡಿಯಾಕತ್ತ. ಇವ್ರದು ವಾದ್ಯಗಳು ಬಾರಿಸ್ಕೊಂಡ ನಗತ ಹಾರಾಡ್ತ ಕೂಗ್ತ ಚೀರ್ತ ಜಿಗದಾಡ್ಕೊಂತ ಹೊಂಟು ಹುಡುಗರು ಮುಂದ. ಇವ ಎಮ್ಮಿ ಹತ್ ಕುತ್ಕೊಂಡು ಸಿದ್ಧ ಹಿಯ 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 ಅಂದ. ಇದು ಒಂದ್ಸರಿ ಹಿಂಗ್ ಹಿಂದಕ್ ನೋಡ್ತು ಸಿದ್ಧನ ಮಾತು ಇತ್ತಾಗ್ತಿರತ್ತ. ಒಟ್ಟ ಮುಂದಕ್ಕೊಂದು ಹೆಜ್ಜಿಕೆ ತಿಳುವಲ್ದು. ಹುಡುಗರು ಅಸಹ್ಯ ಮಾಡಿ ನಗಕತ್ತರ. ಏನೋ ನಿಮ್ಮ ಆನಿ ಮುಂದಕ್ಕೆ ಬರುವಲ್ದಲ್ಲ. ಇವ ಕೋಲ್ ತಗೊಂಡು ಬಡದ, ಕೈಲು ಬಡದ, ಎಟ್ ಜಗ್ಗಿದ್ರು ಅದು ಒಂದು ಹೆಜ್ಜೆ ಕಿತ್ತು ಮುಂದಿಡುವಲ್ದು. ಸೊಕ್ಕಿನ ಆನಿ ಕಂಡು ಸಿಟ್ಟು ಬಂತವನಿಗೆ. ಚಿಕ್ಕ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆಳೆದ. ಚಿಕ್ಕ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆಳೆದ. ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ. ಅಕ್ಕರೆ ಅದಕ್ಕೆ ಎಮ್ಮೆ ಅಡ್ಡ ಬರೆ ಸತ್ತು ಹೋಗಲೆನ್ನ. ಬಿಕ್ಕಿ ಬಿಕ್ಕಿ ತಪ್ಪಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ. ಸತ್ತ ಎಮ್ಮೆ ಬದುಕಿಸಿದ, ಸತ್ತ ಎಮ್ಮೆ ಬದುಕಿಸಿದ. ಸಿದ್ಧಾರೂಢನ ಚರಿತೆ ಹೇಳುವೆ ಭಕ್ತಿಯಿಂದ ಕೇಳಿ. ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಚಿಕ್ಕ
ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲೇ ಬೆಳೆದ, ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಶಿ ತೋರಿಸಿದ, ಅಕ್ಕರೆ ಆಟಕ್ಕೆ ಎಮ್ಮೆ ಅಡ್ಡ ಬರೆ ಸತ್ತು ಹೋಗಲೆಂದ. ಇದು ಹೆಜ್ಜೆ ಮುಂದೆ ಕಿತ್ತಿಡುವಾಗ ನನ್ನ ಸಿಟ್ಟು ಬಂತ, ಇವ್ರ ಮಂದಿ ಮುಂದೆ ನಾನು ಮರ್ಯಾದೆ ತೆಗಿತೀನಿ, ನನ್ನ ಮಾತು ಕೇಳಲಾರದನೇ ಬದುಕಿ ಲಾಭ, ಈಗಿಂದೀಗ ಸತ್ತು ಹೋಗ್ಬಿಡು ಅಂತ ಸಿಟ್ಟಿಗೆ ಅತ್ತ ಅದನ್ನ ಬೈದ ಕೆಳಗ ಜಿಗದ, ಎಮ್ಮೆ ಕೆಳಗ ದೊಡ್ಡನ ಹೊತ್ಕೊಂಡು ಬಿದ್ದದ್ದು ಅಷ್ಟೆಲ್ಲ ವಿಲ ವಿಲ ಒದ್ದಾಡಿ 4 ಕಾಲು ಸೆಟಕೊಂಡು ಸತ್ಯ ಹೋಯ್ತು. ಅವಾಗ ಹುಡುಗರು ಅಂಜಿರು, ಇಲ್ಲಪ್ಪ ಸಾಯ ಅಂದ ಸತ್ತು ಹೋದ್, ಇದು ನಮ್ಮ ಮ್ಯಾಲ ಕೇಸ್ ಬಂದ್ಗಿಂದಿತ್ತು, ನಮಗೇನು ಸಂಬಂಧ ಇಲ್ಲಪ್ಪ, ನಾವೇನು ಮಾಡಿಲ್ಲಪ್ಪ. ಹುಡುಗರು ಓಡಿ ಹೋದ ಅವ್ರ ಅವ್ನ ಮುಂದೆ, ನಮಗೇನು ಗೊತ್ತಿಲ್ಲ, ನಿಮ್ಮ ಶೆತ್ ಸಾಯ ಅಂದ, ಎಮ್ಮೆ ಸತ್ತು ಹೋತು. ಆಕಿ ದೇವ ಮಲಮ್ ಎದೆ ಹೊಡ್ಕೊಂತ ಬಂದ ಅಳ್ಕೊಂತ, ಯಾಕಂದ್ರ ತವ್ರ ಮನೆಯಿಂದ ಬಡದಿ ಹೊಡೆದದ್ದು ಎಮ್ಮೆ. ಅದ್ರ ಹೆಣ್ಮಕ್ಳಿಗೆ ತವ್ರ ಮನಿ ಅಂದ್ರ ಬಹಳ ಪ್ರೀತಿ ಇರ್ತೈತ್ರಿ. ಅದರಾಗು ಹೊತ್ತಿಗೆ 5 ಸೇರು ಹಾಲು ಕೊಡ್ತಿತ್ತು. ಚಲೋ ಎಮ್ಮಿ ಕೊಂದೆಲ್ಲೋ ಯಾಕೋ ಪಾಪಿ ಅಂತ ಮಗದ ಬೈಕೊಂತ ಎದೆಯಲ್ಲಿ ಹೊಡ್ಕೊಂಡ ಅಳಾಕತ್ತಿದ್ಲು. ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ, ಸತ್ತ ಎಮ್ಮೆ ಬದುಕಿಸಿದ. ಅಮ್ಮ, ನಮ್ಮವ್ವ ಆರಾಮಿರ್ಲಿ, ಯಾವ್ದು ಕೂಡಲೇ ಇದ್ರ ಸಗಣಿ ಹೊರಬೇಕು, ಇದರ ಮೈ ತೊಳಿಬೇಕು, ಇದರ ಹಾಲು ಹಿಂಡಬೇಕು, ಇದರ ಬೆಣ್ಣೆ ಕಡಿಬೇಕು. ಯಾಕೆ ನಮ್ಮವ್ವ ಆರಾಮಿರಲ್ಲ ಅಂತ ನಾ ಮಾಡಿದ್ರೆ ನೀ ಯಾಕೆ ಬೈಕೊಂತಿತ್ತಾಯಿ? ಅಷ್ಟು ನಿನಗ ಅದರ ಮ್ಯಾಲ ಪ್ರೀತಿ ಇತ್ತು ಅಂದ್ರೆ ತಡಿ ಅಳಬೇಡ ಅಂತ ಅಮ್ಮನ ಕಣ್ಣೀರು ಒರೆಸಿ ಆ ಸತ್ತ ಎಮ್ಮೆ ಮ್ಯಾಲ ಕೈ ಇಟ್ಟು ಓಂ ನಮ ಶಿವಾಯ ಅಂದ ಕೂಡ್ಲೆ ಅವೇನ್ 4 ಕಾಲು ಸೆಟ್ಕೊಂಡಿದ್ದು ಒಮ್ಮೆ ಬಡಗನಿ ಹೇಳ್ಕೊಂಡು ದಡಗಲಿ ಅಂತ ನಿಲ್ತಿ ಎಮ್ಮೆ. ಆ ಎಮ್ಮೆ ಹೇಳ್ತಿರುವಂಥದ್ದು ಜನ ನೋಡಿ, ಬಾಬಾ ಇದು ಮಹಾ ಅಘಟಿತವಾದ ಕರಣಿ. ಇಂಥ ಪವಾಡವನ್ನ ನಾವು ಹಿಂದೆಂದೂ ನೋಡಿಲ್ಲ. ಎಳೆ ವಯಸ್ಸು 5-6 ವರ್ಷದ ಹುಡುಗ ಇಂಥ ಪವಾಡ ಮಾಡ್ತಾನಂದ್ರ, ಸಾಯ್ ಅಂದ್ರ ಸಾಯ್ತು, ಹೇಳಂದ್ರೆ ಹೇಳತ್ತ. ಸಾಯ್ಸಾಕ ಮಂದಿಗೆ ಬಾಳ ಬರ್ತೈತಿ, ಎಬ್ಬಸಾಕ ಬರ್ತೈತಿ. ಅದು ಮಹಾತ್ಮಗ ಮಾತ್ರ ಸಾಧ್ಯ. 5 ವಯಸ್ಸಿಗಿಂತ ಪವಾಡ ಅಂದ್ರ ಇವ ಮನುಷ್ಯನಲ್ಲ, ಸಾಕ್ಷಾತ್ ತ್ರೈಮೂರ್ತಿ ಸ್ವರೂಪನೇ ಉಳಿತಾನಂತ ಎಲ್ಲ ಕಾಲಿಗೆ ಬೀಳಾಕ್ ಬಂದ್ರು. ಅವ ತಪ್ಪಿಸ್ಕೊಂಡು ಓಡಿ ಹೋದ. ಅವು ಕೇಳಿದ್ಲು, ಮಗನೇ ಇದು ಹೆಂಗ್ ಕಲ್ತಿ ನೀನು, ಇದನ್ನ ಯಾರು ಕಲಿಸಿದ್ರು ನಿನಗ ಅಂತ ಮಗನ ಕೇಳಿದ್ಲು ಅವ್ವ. ಅವಂದ, ಅವ ಇದರ ಲಕ್ಷ್ಯಾರ್ಥ ಬೇರೆ ಐತಿ, ಕೇಳು. ಏನ್ ಲಕ್ಷ್ಯಾರ್ಥ? ಅಹಂ ಬುದ್ಧಿಯಿಂದ ತಟಸ್ಥವಾಗಿರುವಂತ ಇದು ಏನೈತಲ್ಲ ಮನುಷ್ಯನ ಅಹಂಕಾರ, ನಾನು ಅನ್ನೋದೇ ಎಮ್ಮೆ. ಆತ್ಮ ಅದರ ಮೇಲೆ ಆರೋಹಣ ಮಾಡಿದ್ರು ಕೂಡ ಆತ್ಮನ ಮಾತು ಕೇಳಲಾರದೆ ಅಹಂಕಾರ ಸ್ವೇಚ್ಛೆಯಿಂದ ವರ್ತಿಸುವಾಗ ಆತ್ಮ ಸಂಕಲ್ಪ ಮಾಡಿದ ಕೂಡಲೇ ಅಹಂಕಾರ ಲಯಾವಸ್ಥತೆಯನ್ನು ಹೊಂದಿತು. ಬಹು ದಿವಸಗಳಿಂದ ಅಹಂಕಾರವನ್ನ ಪಾಲನೆ ಮಾಡಿದಂತ ಮೂಲ ಮಾಯೆ ಓಡಿ ಬಂದು ಆತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಆತ್ಮನ ಅನುಗ್ರಹದಿಂದ ಅಹಂಕಾರ ಪುನಃ ಜೀವ ಬಂತದಕ್ಕೆ ಅಹಂಕಾರಕ್ಕೆ. ಆದರೆ ಮೊದಲಿನ ಆ ಮದವನ್ನು ಬಿಟ್ಟು ಆತ್ಮನಿಗೆ ವಿನೀತವಾಗಿ ನಡೆಯುವಂತದ್ದಾಯ್ತು. ತಾಯಿ ಇದರ ಲಕ್ಷ್ಯಾರ್ಥ ಇದೈತ್ ನೋಡುವಂತ ಸಣ್ಣ ಹುಡುಗನ ಬಾಯಾಗ ದೊಡ್ಡ ದೊಡ್ಡ ಮಾತು. ಆಶ್ಚರ್ಯ ಆಯ್ತು ಅವರಿಗೆಲ್ಲ. ಗೊತ್ತಾಯ್ತು ಇವನು ಶಿವಾವತಾರನೇ ಅದಾನ. ಯಾರಿಗಿಂತದ್ದು ವಿದ್ಯೆ ಬರ್ತೈತಿ ಸಣ್ಣ ವಯಸ್ಸಿನ? ಒಂದು ಸಿದ್ಧಿ ಆಗ್ಬೇಕಾದ್ರ ಗಡ್ಡ ಬಿಡಬೇಕು, ಗುಡ್ಡದಾಗ ಸೇರಬೇಕು, ಗವಿ ಒಳಗ ಉಪವಾಸ ವನವಾಸ ಗಡ್ಡಿ ಗೆಣಸು ತಿಂದ ತಪಸ್ಸು ಮಾಡಿದ್ರ 100 ವರ್ಷ ಸಾಧನೆ ಮಾಡಿದ್ರ ಬಾಳ ವಯಸ್ಸಾದ ಮೇಲೆ ಸಿದ್ಧಿಗಳು ಬರ್ತಾವ. ಇವ ಬರೀ 5 ವರ್ಷ ಯಾವ ತಪಸ್ಸಿಲ್ಲ, ಏನಿಲ್ಲ. ಇದರಿಂದನೇ ಅರ್ಥ ಮಾಡ್ಕೋಬೇಕು ಇವನು ಶಿವನೇ ಭೂಮಿಗೆ ಹುಟ್ಟಿ ಬಂದಾನ. ಮುಂದೆ ಒಂದು ದಿನ ಆಟ ಆಡ್ಕೊಂತ ಮಕ್ಕಳನ್ನೆಲ್ಲ ಕರ್ಕೊಂಡು ನೇರಳೆ ಹಣ್ಣಿನ ತೋಟಕ್ಕೆ ಹೋದ್ರು. ಊರ ಹೊರಗ ನೇರಳೆ ಹಣ್ಣಿಂದು ದೊಡ್ಡ ವನ ಇತ್ತು. ವನ ಭೋಜನಕ್ಕೆ ಹೋದ್ರು ಹುಡುಗರು ಕರ್ಕೊಂಡು. ಹಣ್ಣು ತಿನ್ನೋ ಆಶೆಗೆ ಕರ್ಕೊಂಡು ಬಂದು ಸಿದ್ಧನ ಬಿಟ್ಟು ಇವ್ರು ಜಿಗದ್ ಜಿಗದ್ ಓಡಾಕತ್ತ. ಇವ್ ಸಿಟ್ಟು ಬಂತು, ಮಕ್ಕಳ ಕರ್ಕೊಂಬಂದವ್ ನಾನು ಬಿಟ್ಟ ನೀವು ಹೋಗಿರಲ್ಲ, ನಿಮ್ಗೆ ಒಂದು ಹಣ್ಣು ಸಿಗ್ಲಂಗಾಗ್ಲಿ ಅಂದ. ಅವನ ಬಾಯಾಗ ಬಂದದ ಖರೇನ ಹಾಕಿತ್ರಿ. ಎಷ್ಟು ತಿರುಗಾಡಿದವು ಕರೆ, ಒಂದೊಂದು ಹಣ್ಣಿಲಿ ಎಲ್ಲ ಕಾಯಿನ.
ಇವು ಮಾರಿ ಸಣ್ಣಕ್ಕೆ ಮಾಡ್ಕೊಂಡು ಹೊಳ್ಳಿ ಬಂದು ಯಾಕೋ ಸಿದ್ಧ ಹಣ್ಣ ಆಗಿಲ್ಲೋ ಇನ್ನೂ ಕಾಯದವ ಬಾಯಿ ಅಲ್ಲಿ ಕಾಣಕತ್ತಿದ್ ನೋಡು ಒಂದು ಹಣ್ಣು ಸಿದ್ಧ ತೋರಿಸಿದ ಮ್ಯಾಲ ತಗೊಂಬಾಯಿ ಆ ಹಣ್ಣು ತಂದು ಸಿದ್ಧನ ಕೈಯಾಗ ಕೊಟ್ಟ ಆ ಒಂದೇ ಹಣ್ಣನ್ನ ಕೈಯಾಗ ತಗೊಂಡ ಸಿದ್ಧ ಓಂ ನಮ ಶಿವಾಯ ಅಂತ ಭೂಮಿಗೆ ಹೋಗದ ಅಲ್ಲಿ ಹಣ್ಣಿನ ರಾಶಿನೇ ತಯಾರಾದ ಹಣ್ಣಿನ ರಾಶಿನೇ ತಯಾರಾದ ಚಳಕಾಪುರದೊಳಗ ಇವತ್ತಿಗೂ ಮನೆ ಮಾತಾಗೈತಿ ಈಗೂ ಸಹಿತ ಆ ಪವಾಡಗಳಲ್ಲಿ ಜನ ಹೇಳ್ತಾರ ಹಣ್ಣಿನ ರಾಶಿ ತಯಾರಾತಂತ ಎಷ್ಟು ಮಂದಿ ತುಂಬಿಕೊಂಡ್ರು ತಿಂದ್ರು ಹಂಗ ರಾಶಿ ದೊಡ್ಡದ ಇವ್ರು ಆಗಲೇ ಹೇಳಿದ್ವಲ್ಲ ಪುಕ್ಕಟ್ ಸಿಗುತ್ತಂದ್ರೆ ನನಗೂ ಇರ್ಲಿ ನಮ್ಮ ಅಪ್ಪಗೂ ಇರ್ಲಿ ಕಟ್ಟಕತ್ತರು ವಸ್ತ್ರದಾಗ ಸಿದ್ಧಂಗ ಮಕ್ಕಳ ಗಬ ಗಬ ತಿಂದ್ರಿ ಮತ್ ಕಟ್ಟಕತ್ತೀರಿ ಯಾರ ಉಪಕಾರದಿಂದ ಈ ಸಮೃದ್ಧವಾದ ಫಲಗಳ ರಾಶಿ ಸಿಕ್ತು ಅಂತ ವಿಚಾರ ಮಾಡ್ಲಿಲ್ಲಲ್ಲ ನೀವು ಒಬ್ಬರ ಕೊಟ್ಟಂತ ಪರಮಾತ್ಮಗ ಥ್ಯಾಂಕ್ಸ್ ಹೇಳಿದ್ರೇನ ಯಾರಿಂದ ಸಿಕ್ಕವು ಸಿದ್ಧನಿಂದ ಸಿಕ್ಕವು ಸಿದ್ಧ ಒಪ್ಪು ಸಹಿತ ಥ್ಯಾಂಕ್ಸ್ ಹೇಳಿಲ್ಲ ಬರೀ ಕಟ್ಟಾಕತ್ತಾರ ಮತ್ ಮನಿ ಅವಾಗ ಅವರಿಗೆ ಕೆಟ್ಟ ಅನಿಸ್ತು ಹೌದಲ್ಲ ನಮ್ಮ ಸಲುವಾಗಿ ಈಶ್ವರ ಈ ಸ್ವಾದಿಷ್ಟವಾದ ಫಲಗಳ ರಾಶಿಯನ್ನು ಇಲ್ಲಿ ನಿರ್ಮಾಣ ಮಾಡ್ಯಾನ ಅವನಿಗೊಂದು ಧನ್ಯವಾದ ಹೇಳಲಿಲ್ಲಲ್ಲ ಅಂತ ನಾಚಿಕೆಯಿಂದ ಕಟ್ಕೊಂಡು ಅರಿವಿಯಾಗಿನ್ನೋದು ಹೊಳ್ಳಿ ಹಾಕಕತ್ತು ನಾವು ಅಷ್ಟೇ ಹೊಟ್ಟೆ ಬಿರಿಯೋನ್ ತಿಂತೀವಿ ಕುತ್ತಿಗೆ ಬರುತ್ತಾನ ತಿಂತೀವಿ ತಿನ್ನೋ ಮುಂದೆ ಒಬ್ಬರ ಶಿವನ ನೆನೆಸ್ತೀವಿ ನಾವು ತಿನ್ನೋದು ಒಂದ ಮೌನದಲ್ಲಿ ಉಂಬುದು ಆಚಾರವಲ್ಲ ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೊಮ್ಮೆ ಶಿವಶರಣೆನ್ನುತ್ತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡರೆ ಕರ್ಣ ವೃತ್ತಿಗಳಡಗುವವು ಬಸವಣ್ಣವ್ರು ಹೇಳ್ತಾರ ಅವನು ಕೊಟ್ಟದ್ದನ್ನ ಅವನಿಗೆ ಸಮರ್ಪಣೆ ಮಾಡಿ ಕೆರೆಯ ನೀರು ಕೆರೆಗೆ ಚೆಲ್ಲಿ ವರವ ಪಡೆದುಕೊಳ್ಳಿರೋ ನಿಮಗನಿಸ್ತಿರ್ಬೇಕು ನಾವು ದುಡ್ದೇವಿ ನಾವು ಅಕ್ಕಿ ತಂದೀವಿ ನಾವು ಎಣ್ಣೆ ತಂದೀವಿ ನಿಮ್ದಲ್ಲಪ್ಪ ಎಣ್ಣೆ ಅಕ್ಕಿ ಭೂಮಿಯಾಗ ಹುಟ್ಟಿ ಬೆಳಿಬೇಕಾದ್ರೆ ಪರಮಾತ್ಮ ಕೊಟ್ಟದ್ದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅಂತ ಹೇಳ್ಯಾರ ಅವನು ಕೊಟ್ಟದನ್ನ ಥ್ಯಾಂಕ್ಸ್ ಹೇಳೋದು ಧನ್ಯವಾದ ಹೇಳೋದು ಶರಣು ಪರಮಾತ್ಮ ಕೊಟ್ಟಿ ನಮಗೊಂದು ತುತ್ತು ಅನ್ನ ಅಂತ ಪ್ರತಿ ಒಂದು ತುತ್ತಿಗೊಮ್ಮೊಮ್ಮೆ ಶಿವಶರಣೆನ್ನುತ್ತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ಉಂಡರೆ ಕಾರಣವೃತ್ತಿಗಳಡವು ತಿನ್ನುವಾಗ ನೀರು ಕುಡಿಯುವಾಗ ಕರೆ ನಿಜವಾದ ನೀವು ಏನಾದ್ರೂ ಮನುಷ್ಯತ್ವ ಇದ್ರ ನಿಜವಾಗಿ ನಿಮಗೇನ್ರ ಬುದ್ಧಿ ಇದ್ರ ನಿಮ್ಮಲ್ಲಿ ಧರ್ಮ ಇದ್ರ ನಿಮ್ಮಲ್ಲಿ ಕೃತಜ್ಞತಾ ಬುದ್ಧಿ ಇದ್ರ ಒಂದು ಉಸಿರು ತಗೊಳ್ಳಾಗ ಸಹಿತ ಪರಮಾತ್ಮ ನೆನೆಸಿ ಉಸಿರಾಡಬೇಕು ನಾವು ಅವನು ಕೊಟ್ಟ ಗಾಳಿ ಅವನು ಕೊಟ್ಟ ಅನ್ನ ಅವನು ಕೊಟ್ಟ ನೀರು ಅವನ ಸ್ಮರಣೆ ಎಷ್ಟು ಜನ ಮಾಡ್ತಾರೆ ಮಾಡೋದಿಲ್ಲ ಅವನು ಯಾವಾಗಾರ ಒಂದು ಶ್ರಾವಣದಾಗ ಯಾವಾಗಾರ ಒಮ್ಮೆ ಸೋಮವಾರ ಅಟ್ಟ ನಮಗೆ ದೇವರಿಗೂ ವಾರದವ್ರಿ ದೇವರಿಗೂ ತಿಂಗಳದವ್ ಅವಾಗ ಅಟ್ಟ ನೆನಪಕ್ಕಂತ ದೇವ್ರು ಶಾಪವ ಹಣೆ ಮೇಲೆ ಕೈತಿ ಏನ್ ಹೇಳೋದೇನಂದ್ರೆ ಧನ್ಯವಾದಗಳನ್ನು ಹೇಳ್ತಾ ಇರತ್ತೆ ಯಾವಾಗಲೂ ಊಟ ಮಾಡುವಾಗ ಆ ಕೊಟ್ಟ ದೇವ್ರನ್ನ ನೆನೆಸೋದು ನಮ್ಮ ಧರ್ಮ ಐತಿ ಅವಾಗ ಅವರಿಗೆ ನಾಚಿಗೆ ಅನಸಿ ಕಟ್ಕೊಂಡಿದ್ದ ಹಣ್ಣ ವಾಪಸ್ ಹಾಕಕತ್ತರು ಆ ಹಣ್ಣಿನ ರಾಶಿ ವಾಪಸ್ ಹಾಕುವಾಗ ಸಿದ್ಧ ನಗ್ತಾನೆ ನಾ ಹೇಳಿದ್ದು ಬೇರೆ ನೀವು ಮಾಡೋದು ಬೇರೆ ನಾ ಏನ್ ಹೇಳಿದೆ ಧನ್ಯವಾದ ಹೇಳ್ರಿ ಅಷ್ಟೇ ಹೇಳೀನಿ ಹೊರತು ಹಣ್ಣು ವಾಪಸ್ ಹಾಕಿ ಹಣ್ಣುಗಳಿರ ಹಣ್ಣುಗಳನ್ನ ಬಿಡಬಹುದು ಹಣ್ಣುಗಳನ್ನ ನೋಡುವ ಕಣ್ಣನ್ನು ಬಿಡಲಾರಿರಿ ಕಣ್ಣುಗಳಾದರೂ ಮುಚ್ಚಬಹುದು ದೇಹಾಭಿಮಾನ ಸ್ಥಿರ ಇರುವುದು ಅದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನ ವಿಫಲವಾಗುವುದು ಈಶ್ವರ ಧ್ಯಾನ ಜ್ಞಾನದಿಂದ ನೀವು ಈ ದೇಹ ಬುದ್ಧಿಯನ್ನು ದಾಟಬಹುದು ಅಂತ ಅಲ್ಲಿ ಸಹಿತ ಶಾಸ್ತ್ರ ಹೇಳ್ತಾನ ಹಣ್ಣು ಬಿಡಬಹುದು ಹಣ್ಣು ನೋಡಕ್ ಕಣ್ಣು ಬಿಡಕತ್ತೇನು ಕೆಲವರು ವಾಲ್ಯ ಅಂತ ಅನ್ನೋದಿಲ್ಲ ಯಾಕೆ ಮದುವೆ ಆಗಿಲ್ಲೋ ಏನ್ ಸುಖ ಐತ್ರಿ ಸಂಸಾರದಲ್ಲಿ ನೀ ಯಾಕಾಗಿಲ್ಲ
ಇಲ್ಲದಕ್ಕವಲ್ಲ. ಯಾರು ಕೊಡುವಲ್ರ ಅದಕ್ಕೆ ಒಂದು ಸುಮ್ಮ ಮ್ಯಾಲ ಬಾಯಾಗ ವೈರಾಗ್ಯ ಇಲ್ಲ ಇಲ್ಲ ಅಂದ ಬಿಟ್ರ ಕೆಲವ್ರು ಬಿಟ್ಟಾರ, ಹೆಣ್ಣು ಬಿಟ್ಟಾರ, ಹಣ್ಣು ಬಿಟ್ಟಾರ, ಹೊನ್ನ ಬಿಟ್ಟಾರ, ಮಣ್ಣು ಬಿಟ್ಟಾರ, ಮ್ಯಾಲ ಬಿಟ್ಟಾರ. ಒಳಗ ಕಣ್ಣಿಂದ ನೋಡಿದ ಕೂಡಲೇ ಬೇಕನ್ನಿಸ್ತದೆ. ಹಣ್ಣುಗಳನ್ನು ಬಿಡಬಹುದು, ನೋಡುವ ಕಣ್ಣುಗಳನ್ನು ಬಿಡಲಾರಿರಿ. ಕಣ್ಣುಗಳಾದರೂ ಮುಚ್ಚಬಹುದು. ಎಷ್ಟು ಚಂದದ ನೋಡುವ ನನ್ನ ಮಾತು. ನೋಡಬಾರ್ದು ಕಣ್ಣು ಮುಚ್ಚಬಹುದು, ಆದ್ರೆ ಒಳಗ ಜೀವ ಚುಟ್ಟು ಚುಟ್ಟು ಮಾಡದು. ಬ್ಯಾಡ್ ಬ್ಯಾಡ್ ಅಂತಾರ, ಬಾಯಾಗ ನೀರು ಬರ್ತಾವ. ಇದಕ್ಕೆ ವೈರಾಗ್ಯ ಅನ್ನೋದಿಲ್ಲ. ದೇಹಾಭಿಮಾನ ಚೋಡ, ಮುಕ್ತಿ ರೋಕಡ. ದೇಹಾಭಿಮಾನ ಹೋಗ್ಬೇಕಂದ್ರ ಬರೀ ಹೊರಗೆ ಬಿಟ್ರಾಗೋದಿಲ್ಲ. ಈಶ್ವರ ಧ್ಯಾನ, ಆತ್ಮಜ್ಞಾನ ಇವೆರಡು ಆತಂದ್ರ ದೇಹಾಭಿಮಾನ ಹೋಗ್ತದಪ್ಪ. ಅಲ್ಲಿ ತನ ಆಶೆ ಹೋಗೋದಿಲ್ಲ. ಆಶೆ ಹೋಗ್ಬೇಕಾದ್ರೆ ಧ್ಯಾನ ಮಾಡ್ರಿ ಅಂತ ಆ ಮಕ್ಕಳಿಗೆ ಹಣ್ಣಿನ ರೂಪದೊಳಗೆ ಉಪದೇಶವನ್ನ ಮಾಡಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ವಾಪಸ್ ಊರ ಕಡೆಗೆ ಬರೋ ಮುಂದ ಆ ಅಡವ್ಯಾಗ ಹಾದ್ಯಾಗ ಒಂದು ಬಲವಾದ ಹಾವು ಬಿದ್ದಿತ್ತು. ಹಾವು ಅಂತ ಹುಡುಗರು ಜಿಗದು ಓಡಿ ಹೋಗುವಾಗ ಸಿದ್ಧ ನೋಡಿದ, ಅದು ಸತ್ತ ಹಾವು. ಹುಚ್ಚುಗಳ ಇಲ್ಲಿ ನೋಡ್ರಿ ಎಂತಂದ್ರ ಹಾವಿನ ಬಾಳು ಹಿಡಿದು ಎಬ್ಬಿಸಿ ತೋರಿಸಿದ. ಸತ್ತತ್ರಲ್ಲೇ ಹಾವ, ಸತ್ತ ಹಾವಿಗೆ ಗಟ್ಟಿ ಹೆದರಿದ್ರು ಹುಚ್ಚುಗಳ. ಅವಾಗ ಅವ್ರಿಗೆ ಧೈರ್ಯ ಬಂದು ಸನೇಕ ಬಂದ್ರು. ಅಯ್ಯೋ ಸತ್ತತೆ ಐದ ಜೀವಂತ ಮಾಡ್ಲ ಅಂದಿವ. ಇವ್ರು ಎದಿ ಛಲ್ ಅಂತೂ ಮರಯ ಅದು ಎಮ್ಮಿ ಬದುಕಿಸಿದಿ ಚಲೋ. ಇದು ಹಾವು ಬ್ಯಾಡ್ ಅಂದ್ರೆ ಇವ ಓಂ ನಮ ಶಿವಾಯ ಅಂದು ಕೂಡಲೇ ಬುಸ್ ಅಂತ ಎದ್ದು ಬಿಡ್ತು. ಅದ್ರ ಮೈ ಮೇಲೆ ಹೋಗದ ಹುಡುಗರು ಒಳಕಟ್ಟು ಹೋಗ್ತೀವಿ ವಿನೋದದಿಂದ. ಇಂಥ ಒಂದು ಲೀಲಾ ಮಾಡ್ತಿದ್ದ. ಅವ್ನು ಮುಟ್ಟಿದ್ರ ಸತ್ತುದು, ಅದಕ್ಕೆ ಅಮೃತ ಹಸ್ತ ಅಂತ ಕರೀತಾರ. ಒಮ್ಮೆ ಆಟ ಆಡ್ಕೊಂತ ಎಲ್ಲಾ ಹುಡುಗರನ್ನ ಕರ್ಕೊಂಡು ಕೆರೆಯಾಗ ಈಜಾಡಕ್ ಹೋದ್ರು. ಕೆಟ್ಟ ಬ್ಯಾಸಿಗೆ ಎಲ್ಲಾ ಹುಡುಗರು ಅಂಗಿ ಚಡ್ಡಿ ಕಳೆದು ಢಣ ಜಿಗದು. ಇವ ಒಬ್ಬ ನಿಂತಿದ್ದ ದಂಡಿ ಮ್ಯಾಲ. ಯಾಕಲೇ ನೀನು ಬಾ ಅಂತ ಹುಡುಗರು. ಇಲ್ಲಪ್ಪ ನಾವು ಇಳಿಯಂಗಿಲ್ಲ. ಯಾಕ? ನಮ್ಮ ಮಗುಗ ನಾವು ಒಬ್ಬ ಮಗ ಅಂದವ. ಮಗನ ಅದಕ್ಕೇನು ಸಂಬಂಧ? ನನಗೆ ಈಜ್ ಹೊಡೆಯಕ್ ಬರೋದಿಲ್ಲ ಅಂದವ. ಸಿದ್ಧ ಅಂತಾನ ಹುಚ್ಚ. ದಂಡಿ ಮ್ಯಾಲ ನಿಂತ್ರು ನೀ ಮುದುಕಾದ್ರೂ ಈಜ್ ಹೊಡೆಯಕ್ ಬರೋದಿಲ್ಲೋ. ಅರ್ಬಿ ಬಿಚ್ಚು ಸುಮ್ ಜಿಗಿ ತಾನ ಬರ್ತದ. ನೀರಾಗ ಬಿದ್ರಿ ಈಜ್ ಆಗೋದಿಲ್ಲಪ್ಪ, ನನಗೆ ಹೆದರಿಕೆ ಆಕತ್ತಂದ. ಹಿಂಗ ನಿನ್ನ ಹೆದರಿಕೆ ಇಲ್ಲದಂಗ ಮಾಡ್ತೇನೆ ಬಾ ಮಗನ ಅಂದು ಬಂದು ಬಲಾತ್ಕಾರದಿಂದ ಜಗ್ಗಿ ಹೊತ್ಕೊಂಡು ಹೇಳ್ಕೊಂಡು ಹೊಂಟ. ಅವ ಹೆದರಿ ಚಿರಾಕತ್ತ, ಅಳಾಕತ್ತ, ಕೈಕಾಲು ಬಡಿಯಾಕತ್ತ. ಉಳಿದ ಹುಡುಗರು ಅಂತಾರ, ಬಿಡೋ ಯಾಕೋ ಬಾಳ ಹೆದರಕತ್ಯಾನ, ಏನಾರ ಆದಿಗಿದ್ದಿತ್ತು ಬ್ಯಾಡ್ ಬಿಟ್ಟು ಬಿಡೋ ಸಿದ್ಧ ಅಂತ ಬಿಡ್ಸಾಕ ಬಂದ್ರ ಆ ಹುಡುಗರಿಗೆ ಸಿಗಲಂದ ನಡೋ ನೀರಿಗೆ ಎಳ್ಕೊಂಡು ಹೋಗಿ ಆ ದೇವದತ್ತನ ಮುಳುಗಿಸಿ ಪೂರ ತಳಕ ಒಯ್ದ. ಮುಳುಗಿಸಿ ತಾವ ಒಬ್ಬ ಮ್ಯಾಲ ಬಂದ. ಈಜ್ ಹೊಡ್ಕೊಂತ ಬಂದ್ ಇವ್ರು ದೇವದತ್ತೋ ಅಂದ್ರೆ ಇವ್ರು ಅವಂದು ಹೆದರಿಕೆ ಇಲ್ಲದಂಗ ಮಾಡಿ ಬಂದೀನಿ ಅಂದ್ರು. ಅವ್ರಂದ್ರು ಖರೆ ಮಾತು, ಸತ್ತ ಮೇಲೆ ಎಲ್ಲಿ ಹೆದರಿಕೆ. ಅವಾಗ ಅವ್ರ ಹುಡುಗರೆಲ್ಲ ಓಡಿ ಹೋಗಿ ಅವ್ರ ಅಪ್ಪ ಅಮ್ಮಗೆ ಹೇಳಿ ಬಂದ್ರು. ಅವ್ರ ಅಮ್ಮಗ ಅಪ್ಪ ಸತ್ತಿದ್ದ, ಅವ್ವ ಒಬ್ಬನೇ ಮಗ. ಆಕಿ ಒಳೋ ಅಂತ ಅಳ್ಕೊಂತ ಬಂದು ಊರು ಕೂಡ್ತು. ಸಿದ್ಧನ ಮ್ಯಾಲ ಮಣ್ಣು ಉಗ್ಗಾಕತ್ಲ. ಪಾಪಿ, ನೀಚ, ನಿಕೃಷ್ಟ, ನಿರ್ವಾಣಿ, ನನ್ನ ಮಗನ ಕೊಂದ್ಯಲ್ಲೋ ದುರಾತ್ಮ. ಆಕಿ ಹಾಡ್ಯಾಡಿ ಹೊಡ್ಕೊಂತಿದ್ಲು. ಅಷ್ಟೇ ಅಲ್ಲ, ನನ್ನ ಮಗ ಇಲ್ಲ ಅಂದ್ರೆ ನಾ ಬದುಕೋದಿಲ್ಲ. ಗಂಡ ಸತ್ತಿದ್ದ, ನನ್ನ ಮಗನ ಮ್ಯಾಲ ಜೀವ ಇಟ್ಟುಕೊಂಡು ಬಾಳೆ ಮಾಡ್ತಿದ್. ನನ್ನ ಮಗನೇ ಹೋದ್ಮೇಲೆ ನಾ ಯಾಕೆ ಉಳಿಲಿ ಅಂತ ಆಕಿ ನೀರ್ನ್ಯಾಗ ಜಿಗಿ ಹಾಕೋದ್ಲು. ಅವಾಗ ಸಿದ್ಧ ಬಂದು ಕೈ ಹಿಡಿದು ಜಗ್ಗಿ ಹೇಳ್ತಾನ, ಅವ್ವ ಬೇಡ, ಅಳಬೇಡ, ನಿನ್ನ ಮಗ ಸತ್ತಿಲ್ಲ. ಈಗ ನಗತಾಳ, ಯಾನ್ ಸತ್ತಿಲ್ಲ, ಮುಳುಕ್ಷಾನ ಸತ್ತಿಲ್ಲ. ಇಲ್ಲಮ್ಮ, ನಿನ್ನ ಮಗ ಆನಂದದ ಉದದಿಯೊಳಗೆ ಜೀವಂತವಾಗಿದ್ದಾನೆ. ಸಾಕು ನಿನ್ನ ಪುರಾಣದ ಇಂಥದ್ದು ಮಾತಾಡಬೇಡ. ನನಗ ನನ್ನ ಮಗನ್ ತಂದು ಕೊಟ್ಟಿ ಚಲೋ ಇಲ್ಲ, ನಾನು ಸಾಯ್ತೀನಿ ಅಂದವಾಗ ಅಂತಾನ. ಅಮ್ಮ, ಈಗಿಂದ ಈಗ ಅವನ ಹೆಸರು ಹಿಡಿದ ಕರಿ, ಅವನು ಬಂದೇ ಬಿಡ್ತಾನ ಅಂದ ಕೂಡ್ಲೆ ಈಕಿ ನೋಡಿದ್ಲು. ಸತ್ ಹಾವು ಬದುಕಿಸಿದ್ದು ಕೇಳಿದ್ಲು, ಸತ್ಯ ಎಮ್ಮಿ ಬದುಕಿಸಿದ್ ನೋಡಿದ್ಲು. ಇದು ಸಿದ್ಧನ ಪವಾಡಿ ಇರ್ಬೇಕಂತ ಗಟ್ಟಿ ಜೀವ ಮಾಡಿ
ಮಗನೇ ದೇವದತ್ತ ಎಲ್ಲಿದೆಯೋ ಬಾರೋ ಮಗ ಅಂತ ಕೂಗಿದ ಕೂಡಲೇ ನಡುವ ನೀರಿನೊಳಗೆ ದೇವದತ್ತ ಎದ್ದು ಬಿಟ್ಟ. ಈಜಾಡ್ಕೊಂತ ಮುಂದೆ ಬಂದ. ಅಮ್ಮ ಬಾಚಿ ಮಗುನ್ ತಬ್ಕೊಂಡು ಮುದ್ದಾಡ್ತಾಳ. ಜನಸಾಗರ ಕೂಡಿತ್ತು, ಎಲ್ಲರೂ ಚಪ್ಪಾಳಿಗೈದರು. ಎಂತ ಪವಾಡಿದು, ಎಂತ ಲೀಲಾ. ಆಕೆ ಅಂತಾಳ, ಮಗನೇ ನೀ ಬರ್ಲಿಲ್ಲ ಅಂದ್ರ ನಾನು ನೀರ ಮುಳುಗಿ ಸಾಯ್ತಿದ್ದೆ ಅಂದ್ಲು. ಮಗ ದೇವದತ್ತ ಅಂದ, ಅಮ್ಮ ಕೆಡಿಸ್ಬಿಟ್ಟು ನೀನು ಅಂದವ. ಏನ್ ಕೆಡಿಸಿದ್ನೋ? ನಾನು ಎಷ್ಟು ಆನಂದವಾಗಿ ಆ ನೀರಿನ ತಳದಾಗಿದ್ದು ಗೊತ್ತೇನು? ಈ ಸಿದ್ಧ ಸಾಮಾನ್ಯನಲ್ಲವ ನನ್ನ ಕರ್ಕೊಂಡು ಹೋಗಿ ನೀರಾಗ ಮುಳಿಸಿ ನನ್ನ ತಲೆ ಮೇಲೆ ಹಸ್ತಾ ಇಟ್ಟ. ಅವನು ಕೈ ಸ್ಪರ್ಶ ಆದ ಕೂಡ್ಲೆ ನನಗ ದೇಹ ಭಾವ ಹೊರಟೋಗಿ ನಿರ್ವಿಕಲ್ಪ ಸಮಾಧಿ ಹತ್ತದ ತಾಯಿ. ಆ ಆನಂದ ಏನು ಹೇಳಲಿ ನಾನು? ಏನೆಂದು ಹೇಳಲಿ ಪರಮಾನಂದ? ನನಗಾದ ಆನಂದವನ್ನ ತ್ರಿಭುವನವನ್ನದೊಳಗೆ ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀ ಕೆಡಿಸ್ಬಿಟ್ಟೆವ. ನೀ ಏನ್ ನನ್ನ ಹೆಸರು ಕೂಗಿದೆ, ನನಗೆ ದೇಹ ಬಾವು ಬಂದ್ಬಿಡ್ತು, ನನಗೆ ದುಃಖ ಮತ್ತು ಚಲೋ ಆತು ಅಂತ ಮಹಿಮಾ ಪುರುಷ ನೀವು ಪರಮಾತ್ಮನಂತ ದೇವದತ್ತ ಹೇಳಿದಾಗ ಕೂಡಿದ ಊರ ಮಂದಿಯೆಲ್ಲ ಬಂದು ದೇವದತ್ತ ಸಿದ್ಧಾರೂಢಪ್ಪನ ಪಾದಕ್ಕೆ ಬೀಳಾಕತ್ತರು. ಅಪ್ಪ ನೀನು ಸಣ್ಣವಲ್ಲಪ್ಪ, ನಮ್ಮ ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಸಾಕ್ಷಾತ್ ಭಗವಂತ ನಮ್ಮೂರ್ ಪಾವನ ಅಂತ ನೀ ನಮ್ಮೂರ ಹುಟ್ಟಿ ಬಂದಿ ಅಂತ ಇಡೀ ಊರಾಗ ಸಿದ್ಧನ ಮೆರವಣಿಗೆಯನ್ನು ಮಾಡುವಂತವರಾದ್ರು. ಹಿಂಗ ಸಿದ್ಧ ಬಾಲ ಲೀಲೆಯನ್ನು ತೋರಿಸ್ತಾ ತೋರಿಸ್ತಾ ಬೆಳೀತಾ ಬೆಳೀತಾ ದೊಡ್ಡವನಾಗ್ತಾ ಇದ್ದಾನ. ಆಯ್ತು ನೋಡ್ರಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಅನ್ನದಾನಗಳು ಇವತ್ತಿನ